ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನೆಚ್ಚಿನ ಶಿಕ್ಷಕರೇ, ಇಂದು ಮೈಸೂರು ದಕ್ಷಿಣ ವಲಯದ SSLC ಫಲಿತಾಂಶ ಉನ್ನತೀಕರಣ ಸಂಬಂಧ ನಡೆಯುತ್ತಿರುವ ರೇಡಿಯೋ ಕಾರ್ಯಕ್ರಮದಲ್ಲಿ ತೃತೀಯ ಭಾಷೆ ಕನ್ನಡ ಈ ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದು ಹೇಗೆ ಎನ್ನುವುದನ್ನು ಮಾರ್ಗದರ್ಶನ ನೀಡೋದಕ್ಕೆ CKC ಪ್ರೌಢಶಾಲೆಯ ಶ್ರೀ ಕೃಷ್ಣ ಸರ್ ಆಗಮಿಸಿದ್ದಾರೆ. ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ದಕ್ಷಿಣ ವಲಯ ಹಾಗೂ ಜ್ಞಾನಧ್ವನಿ 90.8 FM ಕಡೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಂದನೆಗಳು ಸರ್. ಈಗ ತೃತೀಯ ಭಾಷೆ ಕನ್ನಡ ಈ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸ್ಬೋದು ಅನ್ನೋದಾದರೆ ಯಾವ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳು ಓದಬೇಕು, ಯಾವ್ಯಾವುದೇ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಓದಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಆಯಿತು ಸರ್. ಖಂಡಿತ ಅವರು 80ಕ್ಕೆ 80 ಅಂಕಗಳನ್ನು ಪಡ್ಕೊಳ್ಳೇಬೋದು. ಕನ್ನಡ ಭಾಷೆಯ ಒಂದು ಅಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು. ಮುಖ್ಯವಾಗಿ ಬೇಕಾಗಿರೋದು ತೃತೀಯ ಭಾಷೆ ಕನ್ನಡದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಬರವಣಿಗೆ. ಆ ಬರವಣಿಗೆಯನ್ನು ಇಟ್ಕೊಂಡು ಅದರ ಜೊತೆಗೆ ಈಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಇತ್ಯಾದಿಗಳ ಒಂದು ಪ್ರಕಾರವಾಗಿ ನಾವು ಮಾಡಿಕೊಂಡು ಹೋದರೆ ಅದು ಖಂಡಿತ ಇದನ್ನು ನೀವು ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಹಿಂದಿನ ವರ್ಷಗಳ ವಿದ್ಯಾರ್ಥಿಗಳು ಕೂಡ ಬೇಕಾದಷ್ಟು ಜನ ಕನ್ನಡ ತೃತೀಯ ಭಾಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡೇ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವೂ ಕೂಡ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊಳ್ಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ವಲಯದವರು ಈ ಒಂದು ನನಗೆ ಕೊಟ್ಟಿರುವ ಅವಕಾಶವನ್ನು ಸೂಕ್ತವಾದ ರೀತಿಯಲ್ಲಿ ಉಪಯೋಗಪಡಿಸಿಕೊಂಡು ನಿಮ್ಮೆಲ್ಲರಿಗೂ ನಾನು ಕೊಡುವಂತಹ ಮಾರ್ಗದರ್ಶನವನ್ನು ನೀವು ಅನುಸರಿಸಿದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಅತ್ಯುನ್ನತ ಅಂಕಗಳನ್ನು ಪಡ್ಕೊಂಡು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗುತ್ತೆ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯ ರೂಪರೇಷೆಯನ್ನು ನೋಡ್ಕೊಳ್ಳೋಣ. ಭಾಗ 1, ಭಾಗ 2 ಎರಡೂ ಪುಸ್ತಕಗಳ ಆಧಾರವಾಗಿ ಪ್ರಶ್ನೆ ಪತ್ರಿಕೆಯ ರೂಪುರೇಷೆ ಅನ್ನೋದು ಹೇಗೆ ಬರುತ್ತೆ ಅನ್ನೋದು, SSLC ಕ್ವಶನ್ ಪೇಪರ್ ಪ್ಯಾಟ್ರನ್ ಅನ್ನೋದು ಯಾವ ರೀತಿಯಾಗಿ ಇರುತ್ತೆ ಅಂತ. ಮೊದಲಿಗೆ ಫಸ್ಟ್ ಮೇನಲ್ಲಿ 8 ಅಂಕಗಳು ಇರುತ್ತೆ. ಎಷ್ಟೆಷ್ಟು 8 ಅಂಕ, ಒಂದು ವಾಕ್ಯದ 1 ಅಂಕಗಳ ಪ್ರಶ್ನೆಗಳು, ಎಷ್ಟು 2 ಅಂಕದ ಪ್ರಶ್ನೆಗಳು ಮತ್ತು ಎಷ್ಟು 3, 4, 5 ಅಂಕದ ಪ್ರಶ್ನೆಗಳ ಸ್ವರೂಪವನ್ನು ಮೊದಲು ತಿಳ್ಕೊಳ್ಳೋಣ. ಅದಾದಮೇಲೆ ಪ್ರತಿ ಮೇನ್ ಆಧಾರವಾಗಿ ಯಾವ್ಯಾವ ವಿಷಯಗಳನ್ನು ಹೇಳಬೇಕು ತಿಳಿಸ್ತೀನಿ. 1 ಅಂಕದ ಪ್ರಶ್ನೆಗಳು 16 ಪ್ರಶ್ನೆ ಇರುತ್ತೆ, ಅದಕ್ಕೆ 16 ಅಂಕಗಳು ಇರುತ್ತವೆ. ಏನೇನು ಬರುತ್ತೆ? ಮೊದಲಿಗೆ 8 ಪ್ರಶ್ನೆಗಳು ಸೂಕ್ತ ಉತ್ತರಗಳನ್ನು ಆರಿಸಿ ಬರೆಯಿರಿ, MCQ ಎನ್ನುವುದು ಇರುತ್ತೆ. ಇದರಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರುತ್ತೆ. 2ನೇ ಮೇನಲ್ಲಿ ಸಂಬಂಧೀಕರಿಸಿ ಇರುತ್ತೆ. ಮೊದಲೆರಡು ಪದಕ್ಕೆ ಇರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ 4ನೆಯ ಪದವನ್ನು ಬರೆಯುವುದು, ಸಂಬಂಧೀಕರಿಸಿ ಅನ್ನುವುದು ಇರುತ್ತೆ. ಅದಾದಮೇಲಿಂದ 1 ವಾಕ್ಯದ ಉತ್ತರ ಇರುತ್ತೆ. 1 ವಾಕ್ಯದಲ್ಲಿ ಉತ್ತರಿಸಿರಿ ಅನ್ನೋದು 4 ಪ್ರಶ್ನೆಗಳು ಇರುತ್ತೆ. ಒಟ್ಟು 8, 4, 12, 16 ಅಂಕಗಳು ಒಂದು ವಾಕ್ಯದ ಒಂದು ಅಂಕದ ಪ್ರಶ್ನೆಗಳಿಗೆ ಒಟ್ಟು 16 ಪ್ರಶ್ನೆ ಇರುತ್ತೆ, 16 ಅಂಕಗಳು ಬರುತ್ತವೆ. ಇನ್ನು ಮುಂದಿನದನ್ನು ತಗೊಂಡಾಗ 2 ಅಂಕದ ಪ್ರಶ್ನೆ. 2 ಅಂಕದ ಪ್ರಶ್ನೆಯಲ್ಲಿ 8 ಪ್ರಶ್ನೆಗಳು ಇರುತ್ತವೆ. 8 ಅದಕ್ಕೆ ಒಂದೊಂದಕ್ಕೂ 2, ಅದು ಕೂಡ 16 ಅಂಕಗಳು ಇರುತ್ತೆ. 8 × 2 16. 16 ಅಂಕಗಳು 2 ಅಂಕದ ಪ್ರಶ್ನೆ, ವಾಕ್ಯದ ಉತ್ತರ ಅಲ್ಲ, 2 ಅಂಕದ ಪ್ರಶ್ನೆಗಳಿಗೆ ಕೂಡ ಇರುತ್ತೆ. ಇನ್ನು 3 ಅಂಕದ ಪ್ರಶ್ನೆಗಳು, ಇದನ್ನು ಸುಮಾರು 9 ಇರುತ್ತೆ. 3 ಅಂಕದ ಪ್ರಶ್ನೆಗಳು 9 ಪ್ರಶ್ನೆಗಳು ಇರುತ್ತೆ. 9 × 3 27 ಅಂಕಗಳು 3 ಅಂಕದ ಪ್ರಶ್ನೆಗಳಲ್ಲಿ ಬರುತ್ತೆ. ಅದೇ ನಂತರ 4 ಅಂಕದ ಪ್ರಶ್ನೆಗಳು 4 ಇರುತ್ತೆ, ಅದಕ್ಕೆ 16 ಅಂಕಗಳು. 4 × 4 16 ಅಂಕಗಳು ಬರುತ್ತೆ. 5 ಅಂಕದ ಪ್ರಶ್ನೆ 1 ಇರುತ್ತೆ, ಅದಕ್ಕೆ 5 ಅಂಕ ಬರುತ್ತೆ. ನಾವು ಕೇವಲ ಪಾಸಿಂಗ್ ಪ್ಯಾಕೇಜನ್ನು ನೋಡದೆ ಉನ್ನತ ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನೋವಾಗ ಹೆಚ್ಚಿಂದ ಕಡಿಮೆಗೆ ಬರಬೇಕು. ಹೆಚ್ಚು ಅಂಕಗಳು ಗಳಿಸಬಲ್ಲದಂಥ ಪ್ರಶ್ನೆಗಳನ್ನು ಯಾವುದರಲ್ಲಿ ನಾವು ಹೆಚ್ಚು ಅಂಕಗಳನ್ನು ಗಳಿಸ್ತೀವಿ, ಯಾವ ಪ್ರಶ್ನೆಗಳಿಗೆ ಹೆಚ್ಚು ಅಂಕ ಇಟ್ಟಿದ್ದಾರೆ
ಅದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು. ಆ ನಂತರ ಇದಕ್ಕೆ ಹೋಗಬೇಕು. ಮೊದಲನೇ ಮೇನ್ನಲ್ಲಿ 8 ಅಂಕಗಳಿಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರುತ್ತೆ. ಎರಡನೇ ಮೇನಲ್ಲಿ ಸಂಬಂಧೀಕರಿಸಿ ಅದಕ್ಕೆ 4 ಅಂಕಗಳು ಇರುತ್ತವೆ. ಮೂರನೇ ಮೇನಲ್ಲಿ ಆನಂತರ ಮೂರನೇ ಮೇನಲ್ಲಿ ತಗೊಂಡಾಗ ನಿಮಗೆ ಒಂದು ವಾಕ್ಯದ ಉತ್ತರ ಇರುತ್ತೆ. 4 ಅಂಕಗಳು 4 ಪ್ರಶ್ನೆಗಳು ಇರುತ್ತೆ. ಆನಂತರ 2 ಅಂಕಗಳ ಪ್ರಶ್ನೆಗಳಲ್ಲಿ ಒಟ್ಟು 8 ಪ್ರಶ್ನೆಗಳು ಇರುತ್ತೆ. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅನ್ನೋ ಒಂದು ಇದು ಬರುತ್ತೆ. ಅದು ಆದಮೇಲಿಂದ ಮುಂದಿನ ಒಂದು ಮೇನ್ಗೆ ಬಂದಾಗ 3 ಅಂಕದ ಪ್ರಶ್ನೆಗಳು ಒಟ್ಟು 9 ಇರುತ್ತೆ. 27 ಬರುತ್ತೆ. ಏನೇನು ಬರುತ್ತೆ 3 ಅಂಕದ ಪ್ರಶ್ನೆಗಳಲ್ಲಿ? 2 ಸಂದರ್ಭ ಸಹಿತ ವಿವರಿಸಿರಿ, 2 ಕವಿಕೃತಿ ಪರಿಚಯ, 4 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ, ಮತ್ತು 1 ಗಾದೆ ವಿಸ್ತರಣೆ. ಈ ರೀತಿ ಒಟ್ಟು ಅದು 9 ಪ್ರಶ್ನೆ ಇರುತ್ತೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. 2 ಸಂದರ್ಭ, ಸ್ವಾರಸ್ಯದೊಡನೆ ಸಂದರ್ಭವನ್ನು ಬರೆಯುವಂಥದ್ದು, 2 ಕವಿಕೃತಿ ಪರಿಚಯವನ್ನು ಬರೆಯುವಂಥದ್ದು, ಅದಾದಮೇಲೆ 4 ಪ್ರಶ್ನೆಗಳು 5-6 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು, ಮತ್ತು 1 ಗಾದೆ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಈ ರೀತಿ ಒಟ್ಟು 9 ಪ್ರಶ್ನೆಗಳಿರುತ್ತೆ. 27 ಅಂಕಗಳು ಇರುತ್ತೆ. ಇದಾದಮೇಲಿಂದ 4 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಅದರಲ್ಲಿ 10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅನ್ನೋದು ಗದ್ಯ ಭಾಗದಿಂದ ಆರಿಸಿಕೊಂಡಂಥ ಒಂದು ಪ್ರಶ್ನೆಯಾಗಿರುತ್ತೆ. ಅದಾದಮೇಲಿಂದ ಕಂಠಪಾಠ ಅಂದರೆ ಪದ್ಯ ಪೂರ್ತಿಗೊಳಿಸುವಂತಹ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೂ ಕೂಡ 4 ಅಂಕಗಳು ಇರುತ್ತವೆ. ಅದಾದಮೇಲೆ ಅಪಠಿತ ಗದ್ಯ ಅಂತ ಕರಿತೀವಿ. ಅಂದರೆ ನಾವು ಓದಿಲ್ಲದೆ ಇರುವಂಥ ಒಂದು ಗದ್ಯವನ್ನು ಕೊಟ್ಟು ಆ ಗದ್ಯ ಭಾಗದ ಆಧಾರವಾಗಿ 4 ಪ್ರಶ್ನೆಗಳನ್ನು ಕೇಳಿರ್ತಾರೆ. 4ಕ್ಕೆ 4 ಅಂಕಗಳು ಇರುತ್ತೆ. ಉತ್ತರ ಬರಿಬೇಕು. ಅಲ್ಲೇ ಆ ಕೊಟ್ಟಿರುವ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದ್ಕೊಂಡು ಅದಕ್ಕೆ ಆಧಾರವಾಗಿ ಉತ್ತರಗಳನ್ನು ಬರಿಬೇಕು. ಅದು 4 ಅಂಕಗಳು ಇರುತ್ತೆ. ಮತ್ತು 1 ಪ್ರಬಂಧ ರಚನೆ. ಪ್ರಬಂಧ ರಚನೆಗೂ ಕೂಡ 4 ಅಂಕಗಳು ಉಂಟು. ಇನ್ನು ಕೊನೆ ಮೇನಲ್ಲಿ ಬರುವಂಥದ್ದು 5 ಅಂಕದ ಪ್ರಶ್ನೆ. 5 ಅಂಕದ ಪ್ರಶ್ನೆಯಲ್ಲಿ ಒಂದೇ ಪ್ರಶ್ನೆ ಇರುತ್ತೆ. ಅದು ಪತ್ರಲೇಖನ. ಈ ರೀತಿ ಒಟ್ಟು 1, 2, 3, 4, 5 ಅಂಕದ ಪ್ರಶ್ನೆಗಳ ಸ್ವರೂಪ ಅನ್ನುವುದು ಇರುತ್ತೆ. ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ಕೊಳ್ಳೋಣ. 1 ಅಂಕದ ಪ್ರಶ್ನೆಗಳು 16, 2 ಅಂಕದ ಪ್ರಶ್ನೆಗಳು 8, 8 × 2 16 ಅಂಕಗಳು. ನಂತರ 3 ಅಂಕದ ಪ್ರಶ್ನೆಗಳು ಅನ್ನೋದು 9, 9 × 3 27 ಅಂಕಗಳು. ಆನಂತರ 4 ಅಂಕದ ಪ್ರಶ್ನೆಗಳು 4 × 4 16 ಅಂಕಗಳು. 5 ಅಂಕದ ಪ್ರಶ್ನೆ 1. ಒಟ್ಟಾಗಿ ಸೇರಿಸಿದಾಗ 16 + 16 + 27 + 16 + 5 ಒಟ್ಟು 80 ಅಂಕಗಳಿಗೆ ತೃತೀಯ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅನ್ನುವುದು ಇರುತ್ತೆ. ಇದನ್ನೀಗಾಗಲೇ ನಿಮ್ಮ ಒಂದು ಶಿಕ್ಷಕರು ಅಭ್ಯಾಸವನ್ನು ಮಾಡಿಸಿರ್ತಾರೆ. ಮತ್ತು 9ನೇ ತರಗತಿಯ ಪರೀಕ್ಷೆನಲ್ಲೂ ಅದೇ ರೀತಿಯಲ್ಲಿ 10ನೇ ತರಗತಿಯ ಮಧ್ಯವಾರ್ಷಿಕ ಪರೀಕ್ಷೆ ಫಸ್ಟ್ ಟರ್ಮ್ ಎಕ್ಸಾಮಲ್ಲೂ ಕೂಡ ನೀವು ಇದೇ ರೂಪದಲ್ಲಿ ಉತ್ತರಗಳನ್ನು ಬರೆದಿರ್ತೀರಿ. ಇದು ನಿಮಗೆ ಬಾಯ್ಪಾಠವಾಗಿರಬೇಕು. 1 ಅಂಕ ಎಷ್ಟು, 2 ಅಂಕ ಅಂದರೆ ಎಷ್ಟು, 3 ಅಂಕ ಎಷ್ಟು ಬರುತ್ತೆ ಅನ್ನೋದನ್ನು ಬಾಯಲ್ಲಿ ಹೇಳಿಬಿಡ್ಬೇಕು. ಯಾವ್ದು ಬರುತ್ತೆ, 1 ಅಂಕದಲ್ಲಿ ಎಷ್ಟು ಯಾವ್ದು ಬರುತ್ತೆ, 2 ಅಂಕದಲ್ಲಿ ಯಾವ್ದು ಬರುತ್ತೆ, 3 ಅಂಕದಲ್ಲಿ ಯಾವ್ದು ಬರುತ್ತೆ, ಮತ್ತು 4, 5 ಅಂಕಗಳಿಗೂ ಕೂಡ ಯಾವುದು ಬರುತ್ತೆ ಎನ್ನುವುದನ್ನು ನೀವು ಸಂಪೂರ್ಣವಾಗಿ ಯಾರು ಕೇಳಿದ್ರೂ ತಕ್ಷಣ ಹೇಳೋ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿದರೆ ನಿಮ್ಮ ಮನಸ್ಸು ಅದಕ್ಕೆ ತಕ್ಕಂತೆ ನಾವು ಅಭ್ಯಾಸವನ್ನು ಮಾಡೋಕ್ಕೂ ಆಗುತ್ತೆ. ಅರ್ಥ ಆಯ್ತಲ್ಲ? ಇದರಲ್ಲಿ ಕೆಲವು ಅಂಶಗಳನ್ನು ತಗೊಂಡಾಗ 1 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಹೇಗೆ ಅಂತ ಹೇಳ್ತೀನಿ. 1 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಮೇನಲ್ಲಿ ನಿಮಗೆ 8 ಅಂಕಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಇರುತ್ತೆ. MCQ ಇರುತ್ತೆ. ಇದು 8 ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಅಂಶಗಳು ಇರುತ್ತೆ. ತೃತೀಯ ಭಾಷೆ ಕನ್ನಡದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಓದಬೇಕು. ಒಟ್ಟು 16 ಅಂಶಗಳು ಇವೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ. ನಾವು ಒಂದು ಕ್ರೋಢೀಕರಿಸಿ ನೋಡಿಕೊಂಡಾಗ, ಒಟ್ಟಾಗಿ ಸಮರೈಸ್ ಮಾಡಿದಾಗ ಒಟ್ಟು 16 ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇವೆ. ಅದರಲ್ಲಿ ಯಾವುದಾದ್ರೂ 8 ಅವರು ಕೇಳ್ತಾರೆ. ನೀವು ಒಂದು ಕಡೆ ಅದನ್ನು ಬರ್ಕೊಳ್ಬೋದು.
ಈಗಾಗಲೇ ನಿಮ್ಮ ಟೀಚರ್ಸ್ ತಿಳಿಸಿರ್ತಾರೆ, ಅದನ್ನು ರೆಫರ್ ಮಾಡಿ, ಇಲ್ಲ ಅಂದರೆ ಬರ್ಕೋಬೋದು. ಮೊದಲನೇ ವ್ಯಾಕರಣ ಅಂಶ ವರ್ಣಮಾಲೆ ಮತ್ತು ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ವರ್ಣಮಾಲೆಯಲ್ಲಿ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ಬೋದು, ಮತ್ತು ಅದರ ಲಕ್ಷಣ ಕೇಳ್ಬೋದು. ಆಯಿತಾ? ಸ್ವರಗಳ ಲಕ್ಷಣ, ಸ್ವರಗಳ ವಿಧಗಳು, ಹ್ರಸ್ವಸ್ವರ, ದೀರ್ಘಸ್ವರ, ಇವು ಪ್ಲುತಸ್ವರದ ಒಂದು ಲಕ್ಷಣ. ಆನಂತರ ಗುಣಿತಾಕ್ಷರಗಳು ಹೇಗೆ ಇರುತ್ತೆ, ವ್ಯಂಜನಗಳು, ವ್ಯಂಜನಗಳಲ್ಲಿ ಅಲ್ಪ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣದ ಅನುನಾಸಿಕದ ಭೇದಗಳು, ಇದೆಲ್ಲನೂ ತಿಳ್ಕೊಂಡಿರಬೇಕು. ಎಷ್ಟೆಷ್ಟು ಅಕ್ಷರಗಳಿವೆ ಮತ್ತು ಅವುಗಳ ಲಕ್ಷಣಗಳೇನು, ಇದನ್ನೆಲ್ಲ ನೀವೇನು 10th ಬಂದು ಕಲಿಬೇಕಾಗಿಲ್ಲ. ಎಷ್ಟೋ ವರ್ಷಗಳಿಂದ ಕನ್ನಡವನ್ನು 7th ಪ್ರಥಮ ಭಾಷೆಯಾಗಿ ಅಭ್ಯಾಸ ಮಾಡಿರ್ತೀರ, 8th ತೃತೀಯ ಭಾಷೆಯಾಗಿ ಅಭ್ಯಾಸ ಮಾಡಿರ್ತೀರ, ಅದರಲ್ಲಿ ಗೊತ್ತಿರುತ್ತೆ. ಎರಡನೇದು ಸಂಯುಕ್ತಾಕ್ಷರದ ಪ್ರಭೇದಗಳು, ಸಜಾತೀಯ ಸಂಯುಕ್ತಾಕ್ಷರ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ. ಗುಂಪಿಗೆ ಸೇರಿದ ಪದಗಳಲ್ಲಿ ಇವುಗಳನ್ನು ಬೇಕಾದರೂ ಅವರು ಕೊಡ್ಬೋದು. ಗುಂಪಿಗೆ ಸೇರಿದ ಪದದಲ್ಲಿ 3 ಸಜಾತೀಯ ಸಂಯುಕ್ತಾಕ್ಷರಗಳನ್ನು ಬಳಸಿರುವ ಪದಗಳು, 1 ವಿಜಾತೀಯ ಸಂಯುಕ್ತಾಕ್ಷರಗಳ ಪದಗಳನ್ನು ಅದು ಕೂಡ ಕೊಟ್ಟರೆ ನಾವು ಗುಂಪಿಗೆ ಸೇರಿದ ಪದದಲ್ಲಿ ಅದನ್ನು ಆರಿಸ್ಬೋದು. ಅದೇ ಥರ 3 ವಿಜಾತೀಯ 1 ಸಜಾತೀಯನೂ ಕೊಡ್ಬೋದು. ಇನ್ನು ಮುಂದಿನದು ತತ್ಸಮ ತದ್ಭವಗಳು ಮತ್ತು ಅನ್ಯದೇಶ್ಯ ಪದಗಳು. ಅನ್ಯದೇಶ್ಯ ಪದಗಳ ಪರಿಚಯ ನಮಗೆ ಪಾಠಗಳಲ್ಲೂ ಕೂಡ ಬಂದಿದೆ. ಮೊದಲನೇ ಪಾಠವೇದಲ್ಲೇ ಅದು ಪ್ರಾರಂಭವಾಗುತ್ತೆ. ಲಾಕಪ್ಪಿನಲ್ಲಿ ಒಂದು ರಾತ್ರಿನಲ್ಲೇ ಅನ್ಯದೇಶ್ಯ ಪದಗಳನ್ನು ಗುರುತಿಸುವುದನ್ನು ಹೇಳ್ಕೊಡ್ತೀವಿ. ತತ್ಸಮ ತದ್ಭವಗಳು, ಒಂದು ತತ್ಸಮ ಪದವನ್ನು ಕೊಟ್ಬಿಟ್ಟು ಅದಕ್ಕೆ ತದ್ಭವವನ್ನು ಬರೀರಿ ಅಂತ ಕೇಳ್ಬೋದು, ತದ್ಭವವನ್ನು ಕೊಟ್ಬಿಟ್ಟು ಅದಕ್ಕೆ ತತ್ಸಮ ರೂಪವನ್ನು ಬರೀರಿ ಅಂತ ಕೇಳ್ಬೋದು. ಅನೇಕ ಭಾಷಾಭ್ಯಾಸದಲ್ಲಿ ಬೇಕಾದಷ್ಟು ಪಾಠಗಳ ನಿಮಗಿರೋಂತಹ ಒಂದು 8 ಪಾಠಗಳು 8 ಪದ್ಯಗಳ ಎಕ್ಸಸೈಸಲ್ಲಿ ಅಭ್ಯಾಸದಲ್ಲಿ ಈ ಒಂದು ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಸತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬೇಕಾದಷ್ಟು ಇವೆ, ಅವುಗಳನ್ನು ಕಲ್ತಿರಬೇಕು. ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದಗಳನ್ನು ಕೂಡ ಕೇಳ್ಬೋದು. ಅದು ಕೂಡ ಪಾಠದ ಕೊನೆಯಲ್ಲಿರುವ ಭಾಷಾಭ್ಯಾಸದಲ್ಲೇ ಇದೆ. ನೋಟ್ಸ್ ಬರೆಯುವಾಗ ಅವುಗಳೆಲ್ಲನೂ ಗುರುತಾಕೊಂಡಿರ್ತೀರ. ಅದಾದಮೇಲೆ 5ನೇ ಅಂಶವಾಗಿ ನಾಮಪದದ ಪ್ರಭೇದಗಳು. ನಾಮಪದದ ಪ್ರಭೇದಗಳು ವಸ್ತುವಾಚಕ, ಗುಣವಾಚಕ, ಪರಿಮಾಣವಾಚಕ, ಆ ರೀತಿಯಾಗಿ ಮೇನ್ ಹೆಡ್ಡಿಂಗ್ ತಗೊಂಡು ವಸ್ತುವಾಚಕಗಳಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಈ ಎಲ್ಲ ಪ್ರಭೇದಗಳನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಅವುಗಳ ಲಕ್ಷಣ ಗೊತ್ತಿದ್ದರೆ ನಿಮಗೆ ಅದನ್ನು ಯಾವುದು ಉದಾಹರಣೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಯಾವ ರೀತಿ ಬೇಕಾದರೂ ಪ್ರಶ್ನೆಗಳನ್ನು ಕೇಳ್ಬೋದು. ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಇದರಲ್ಲಿರುವ ಅಂಕಿತನಾಮ ಪದವನ್ನು ಗುರುತಿಸಿ ಅಂತ ಕೇಳಿದ್ರು ಕೂಡ ನೀವು ಲಕ್ಷಣಾನುಸಾರವಾಗಿ ಕಲ್ತ್ಕೊಂಡು ಅವುಗಳನ್ನು ಗುರುತಿಸ್ಬೇಕು. ಎಲ್ಲ ಗೊತ್ತಿರಬೇಕು. ಸರ್ವನಾಮಗಳವರೆಗೂ ಕೂಡ ನಾವು ವಸ್ತುವಾಚಕದಿಂದ ಸರ್ವನಾಮದವರೆಗೆ ಇನ್ನೇನು ಪ್ರಭೇದಗಳನ್ನು ಹೇಳಿದೀವೋ ಅದನ್ನೆಲ್ಲವನ್ನು ಬರಬೇಕು. ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ, ಭಾವವಾಚಕ ಎಲ್ಲ ಕೂಡ, ಭಾವನಾಮ ಇದೆಲ್ಲವೂ ಕೂಡ ವಸ್ತುವಾಚಕದ ಪದಗಳು ಎಲ್ಲನೂ ತಿಳಿದಿರಬೇಕು. ಇದು ನಾಮಪದದ ಪ್ರಭೇದಗಳು ಅನ್ನೋದು 5ನೇ ವ್ಯಾಕರಣಾಂಶ. 6ನೇ ವ್ಯಾಕರಣಾಂಶದಲ್ಲಿ ಲಿಂಗ ವಚನಗಳು, ಯಾವ್ದು ಬೇಕಾದರೂ ಒಂದು ಲಿಂಗ ಅಥವಾ ವಚನ, ಇವುಗಳ ಬಗ್ಗೆ ಅರಿವಿರಬೇಕು. ಒಂದು ಪದವನ್ನು ಕೊಟ್ಬಿಟ್ಟು ಅದು ಯಾವ ಲಿಂಗಕ್ಕೆ ಉದಾಹರಣೆ ಕೊಡ್ಬೋದು, ಈ ವಾಕ್ಯದಲ್ಲಿ ಒಂದು ಕೊಟ್ಟಿರುವ ಉದಾಹರಣೆಯಲ್ಲಿರುವ ಲಿಂಗ ಯಾವುದು, ಅಥವಾ ನಪುಂಸಕಲಿಂಗ ಪದವನ್ನು ಗುರುತಿಸಿ ಅಂತ ಒಂದು ವಾಕ್ಯ ಕೊಟ್ಟಿರ್ಬೋದು, ಪುಲ್ಲಿಂಗ ಪದವನ್ನು ಗುರುತಿಸಿ, ಸ್ತ್ರೀಲಿಂಗ ಪದವನ್ನು ಗುರುತಿಸಿ ಅಂತ ಹೇಳ್ಬೋದು. ಆ ರೀತಿಯಾದ ಪ್ರಶ್ನೆಗಳು ಇರುತ್ತೆ. ಬಹುವಚನ ರೂಪ, ಏಕವಚನ ರೂಪಗಳನ್ನು ಕೂಡ ಕೇಳಿತು. ಇದು 6ನೆಯ ವ್ಯಾಕರಣಾಂಶ. 7ನೆಯ ವ್ಯಾಕರಣಾಂಶದಲ್ಲಿ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳಲ್ಲಿ ತಗೊಂಡಾಗ ಪ್ರಥಮ, ದ್ವಿತೀಯ, ತೃತೀಯ ಮೊದಲಾದ ವಿಭಕ್ತಿಗಳ ಪ್ರತ್ಯಯಗಳು, ಯಾವ ವಿಭಕ್ತಿಗೆ ಯಾವ ಪ್ರತ್ಯಯ ಬರುತ್ತೆ ಅನ್ನುವುದರ ಅರ್ಥವನ್ನು ನೀವು ತಿಳ್ಕೊಂಡಿರಬೇಕು. ವಿಭಕ್ತಿ ಪ್ರತ್ಯಯಗಳು. 8ನೇದಾಗಿ ಕ್ರಿಯಾಪದಗಳು. 8ನೆಯ ಒಂದು ಪ್ರಶ್ನೆಯಲ್ಲಿ ಬರುವಂಥದ್ದು ಕ್ರಿಯಾಪದಗಳು. ಕಾಲಸೂಚಕವಾದ ಕ್ರಿಯಾಪದಗಳ ಸ್ವರೂಪ, ಅರ್ಥಸೂಚಕವಾದ ಕ್ರಿಯಾಪದಗಳ ಸ್ವರೂಪ ಎರಡನ್ನೂ ನೋಡ್ಕೊಂಡಿರಬೇಕು. ಕಾಲಸೂಚಕ ಮತ್ತು ಅರ್ಥಸೂಚಕ. ಕಾಲಸೂಚಕದಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲದ ರೂಪ ಅನ್ನೋದು ಗೊತ್ತಿರಬೇಕು. ಆಯಿತಾ? ಅಂದರೆ ನೀವು ಐಡೆಂಟಿಫೈ ಮಾಡೋ ಹಾಗೂ ಇರಬೇಕು ಅಥವಾ ಬದಲಾವಣೆ ಮಾಡಬೇಕು. ವರ್ತಮಾನ ಕಾಲದ ಕ್ರಿಯಾಪದವನ್ನು ಭೂತಕಾಲಕ್ಕೆ ಅಥವಾ ಭವಿಷ್ಯತ್ ಕಾಲಕ್ಕೆ ಬದಲಾಯಿಸುವುದನ್ನು ತಿಳ್ಕೊಂಡಿರಬೇಕು, ಮತ್ತು ಅದನ್ನು
ಗುರುತಿಸುವುದನ್ನು ಕೂಡ ತಿಳ್ಕೊಂಡಿರಬೇಕು. ಅರ್ಥಗಳಲ್ಲಿ ತಗೊಂಡಾಗ ಪ್ರಮುಖವಾದದ್ದು 3 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಆದರೂ ಅದನ್ನು ಒಂದು ಅರಿವು ಜ್ಞಾನಕ್ಕೋಸ್ಕರನೂ ಮತ್ತು ಪರೀಕ್ಷೆನಲ್ಲಿ ಅಕಸ್ಮಾತ್ ಬಂದರೆ ಅನ್ನುವುದಕ್ಕೋಸ್ಕರ ಅವುಗಳನ್ನು ಕೂಡ ತಿಳ್ಕೊಳ್ಳೋದು. ವಿಧ್ಯರ್ಥಕವಾದ ಕ್ರಿಯಾಪದಗಳು, ಸಂಭಾವನಾರ್ಥಕ ಕ್ರಿಯಾಪದಗಳು, ನಿಷೇಧಾರ್ಥಕ ಕ್ರಿಯಾಪದಗಳು, ಇವು 3ರ ಪರಿಚಯನೂ ಇದ್ದಷ್ಟು ಒಳ್ಳೆಯದು. ಕಾಲಸೂಚಕ ಅಲ್ಲಿ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ. ಅರ್ಥಸೂಚಕದಲ್ಲಿ ಇವು 3 ನೀವು ಕಲ್ತಿರೋದು ಒಳ್ಳೆಯದು. ನಿಮ್ಮ ಅಧ್ಯಾಪಕರ ಸಹಾಯದಿಂದ ಅವುಗಳನ್ನು ಕಲ್ತ್ಕೊಳ್ಬೇಕು. ಅರ್ಥಸೂಚಕವಾದದ್ದು ವಿಧ್ಯರ್ಥಕ, ನಂತರ ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ. ಈ 3 ವಿಧವಾದ ಕ್ರಿಯಾಪದಗಳ ಪರಿಚಯನೂ ಕೂಡ ನಿಮಗೆ ಇದ್ದರೆ ತುಂಬ ಒಳ್ಳೆಯದು. ಅದರಲ್ಲಿ 80ಕ್ಕೆ 80 ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನೋರು ಸ್ವಲ್ಪ ಟೆಕ್ಸ್ಟ್ ಬುಕ್ಕನ್ನು ಜಾಸ್ತಿ ಓದ್ತಾ ಇರಬೇಕು, ಪಠ್ಯಪುಸ್ತಕದೇ ಹೆಚ್ಚು ತಿಳ್ಕೊಂಡಿರಬೇಕು. ಅವುಗಳಲ್ಲಿ ಅಲ್ಲಲ್ಲಿ ಇದನ್ನು ಗುರುತಿಸ್ಕೊಳ್ಳೋದು ಒಳ್ಳೆಯದು. ಇನ್ನು 9ನೇದಾಗಿ ವಾಕ್ಯಗಳ ಪ್ರಭೇದಗಳು. ವಾಕ್ಯಗಳ ಪ್ರಭೇದಗಳಲ್ಲಿ 3 ವಿಧವಾದ ಪ್ರಭೇದಗಳನ್ನು ಕೂಡ ನೋಡ್ಕೊಂಡಿರಬೇಕು. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಪರಿಚಯ ಯಾವ ರೀತಿಯಾಗಿ ಆ ಲಕ್ಷಣಾನುಸಾರವಾಗಿ ಸಾಮಾನ್ಯ ವಾಕ್ಯ ತಿಳ್ಕೊಳ್ಳೋದು, ಸಂಯೋಜಿತ ವಾಕ್ಯದ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಮಿಶ್ರ ವಾಕ್ಯದ ಬಗ್ಗೆ ತಿಳ್ಕೊಳ್ಳೋದು. ವಾಕ್ಯ ಪರಿವರ್ತನೆಯೂ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದ್ರ ಬಗ್ಗೆನೂ ಗಮನ ಹರಿಸಿ. ಆದರೆ ಇಲ್ಲಿವರೆಗೂ ನಿಮಗೆ ವಾಕ್ಯಗಳನ್ನು ಗುರುತಿಸೋದಕ್ಕೆ ಕೇಳಿದ್ದಾರೆ. ಹೆಚ್ಚಾಗಿ ಅವುಗಳನ್ನು ಬಗ್ಗೆ ಪರಿವರ್ತನೆ ಅಷ್ಟಾಗಿ ಪ್ರಶ್ನೆಯಲ್ಲಿ ಬಂದಿಲ್ಲ. MCQನಲ್ಲಿ ಬರೋದ್ರಿಂದ ಯಾವ ಒಂದು ಮಿಶ್ರ ವಾಕ್ಯಕ್ಕೆ ಉದಾಹರಣೆಯ ಅಥವಾ ಅದನ್ನು ಇದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಯಾಗಿದೆಯಾ ಮತ್ತು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಯಾಗಿದೆಯಾ, ಆ ಥರದ ಪ್ರಶ್ನೆಗಳು ಹೆಚ್ಚಾಗಿ ಇವುಗಳಲ್ಲಿ ಬರ್ತಾ ಇದೆ. ಇನ್ನು 10ನೆಯ ವ್ಯಾಕರಣಾಂಶ ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆಗಳು ಅನ್ನೋದ್ರ ಬಗ್ಗೆ ಅಷ್ಟು ಇದೆ. ಯಾವ್ಯಾವ ಒಂದು ಅವು ಲೇಖನ ಚಿಹ್ನೆಗಳೇನು, ಯಾವ್ಯಾವ ಸಂದರ್ಭದಲ್ಲಿ ಅವುಗಳನ್ನು ಬಳಸ್ತೀವಿ, ಆ ಚಿಹ್ನೆಗಳ ಸ್ವರೂಪ ಇಷ್ಟು. ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಇಲ್ಲಿ ಬಳಸಬಹುದಾದ ಲೇಖನ ಚಿಹ್ನೆ ಅಂತ ಕೇಳಿದ್ರೆ ಅಲ್ಲಿ ಆಪ್ಷನಲ್ಲಿ ಕೊಟ್ಟಿರ್ತಾರೆ ABCD 4ರಲ್ಲೂ ಕೂಡ ನೀವು ಅದನ್ನು ಆರಿಸ್ಕೊಂಡು ಬರೆಯೋದು. ಲೇಖನ ಚಿಹ್ನೆಗಳ ಬಗ್ಗೆ ಪರಿಚಯ. ಇನ್ನು ಮುಂದಿನದು ಸಂಧಿಗಳು. ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಷ್ಟರ ಪರಿಚಯನೂ ಇರಬೇಕು. ಕನ್ನಡ ಸಂಧಿಗಳಲ್ಲಿ ಲೋಪ, ಆಗಮ, ಆದೇಶ ಸಂಧಿಗಳ ಪರಿಚಯ ಇರಬೇಕು. ಭಾಷಾಭ್ಯಾಸದಲ್ಲಿ ಬಂದಿರುವ ಪದಗಳನ್ನೆಲ್ಲವನ್ನೂ ಗುರುತಿಸ್ಕೋಬೇಕು. ನೀವು ರಿವಿಷನ್ ಮಾಡುವಾಗ ಏನು ಮಾಡ್ಬೋದು ಅಂತಂದರೆ, ಒಂದು ಸುಲಭ ಕ್ರಮ ಏನು ಅಂತಂದರೆ, ಒಂದು ಹೆಡ್ಡಿಂಗ್ ಹಾಕ್ಕೊಳ್ಳೋದು, ಒಂದು ಪೇಜಲ್ಲಿ ಒಂದು ಆ್ಯಕ್ಟಿವಿಟಿ ಥರ ಮಾಡೋದು. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ 3. ಅದೇ ರೀತಿಯ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ, ಇದು ಸ್ವರ ಸಂಧಿಗಳು. ಸಂಸ್ಕೃತದ ಸ್ವರ ಸಂಧಿಗಳ 4ರ ಒಂದು ಪರಿಚಯನೂ ಇರುತ್ತೆ. ಇನ್ನು ಶ್ಚುತ್ವ ಸಂಧಿ, ಜಸ್ವ ಸಂಧಿ, ಅನುನಾಸಿಕ ಸಂಧಿಗಳು ಕೂಡ ಬಂದಿದೆ. ಶ್ಚುತ್ವ, ಜಸ್ತ್ವ, ಅನುನಾಸಿಕ ಸಂಧಿಗಳು. ಸಂಸ್ಕೃತ ಸಂಧಿಗಳು 7, ಕನ್ನಡ ಸಂಧಿಗಳು 3. ಒಟ್ಟು 10 ಕಾಲಮ್ ಹಾಕ್ಕೊಂಡು ನಿಮಗೆ ಕೊಟ್ಟಿರುವಂಥ ಭಾಷಾಭ್ಯಾಸದಲ್ಲಿ ಕೊಟ್ಟಿರುವ ಪದಗಳು ಮತ್ತು ಸಂಧಿ ಪಾಠದಲ್ಲಿ ಕೊಟ್ಟಿರುವ ಪದಗಳು ಅದನ್ನೆಲ್ಲ ಹೆಡ್ಡಿಂಗಿಗೆ ಅನುಸಾರವಾಗಿ ಬರೆದಿಟ್ಕೊಂಡ್ರೆ ಅದು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಪರೀಕ್ಷೆ ಸಮಯದಲ್ಲಿ ಅದನ್ನು ಬಿಡಿಸಿರೋ ಕ್ರಮ ಎರಡನ್ನೂ ತಿಳ್ಕೊಂಡಿದ್ರೆ ಅವುಗಳು ನಿಮಗೆ ಒಂದೊಂದು ಉದಾಹರಣೆಗಳನ್ನು ಬರ್ಕೊಳ್ಳೋದು. ಇವಾಗ ಲೋಪಸಂಧಿ ಒಳ್ಳೊಳ್ಳೆ ಅನ್ನೋದು ಬಂದಿದೆ ಭಾಷಾಭ್ಯಾಸದಲ್ಲಿ, ಅಲ್ಲಿ ಬರೆಯೋದು. ಸೂರ್ಯನನ್ನು ಆ ರೀತಿಯಾಗಿ ಬರೆಯೋದು, ಆಯಿತಾ. ಆನಂತರ ಆಗಮ ಸಂಧಿಯಲ್ಲಿ ರವಿಯನ್ನು, ಆ ಥರದ ಪದವನ್ನು ಬರೆಯೋದು. ಆದೇಶ ಸಂಧಿಯಲ್ಲಿ ಮಳೆಗಾಲ, ಯಾವ್ದು ಬಂದಿದೆ ನಮಗೆ ನೋಡ್ಕೊಂಡಿರೋ ಅಂಥ ಪದಗಳನ್ನೆಲ್ಲವನ್ನು ಕೂಡ ಅಲ್ಲಿ ಬರೆದು ಅದನ್ನು ಬಿಡಿಸಿ ಇಟ್ಕೊಂಡ್ರೆ ನಿಮ್ಗೇನಾಗುತ್ತೆ ಅಂದರೆ ಸಂಪೂರ್ಣವಾದ ಒಂದು ಚಾರ್ಟ್ ಥರ ಆಗುತ್ತೆ. ಪರೀಕ್ಷೆಗೆ ಆಗಾಗ ಅದನ್ನು ನೋಡ್ತಾ ಇರೋಕ್ಕಾಗುತ್ತೆ. ಗ್ಲಾನ್ಸ್ ಮಾಡ್ತಾ ಇದ್ದಷ್ಟು ನೀವು ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡ್ದಂಗೆ ಆಗುತ್ತೆ. ಇದು ಸಂಧಿಗಳಲ್ಲಿ. ನಂತರ ಸಮಾಸಗಳು. ಸಮಾಸದ 8 ಪ್ರಭೇದಗಳನ್ನು ಕೂಡ ತಿಳ್ಕೊಳ್ಬೇಕು. ಸಮಾಸ ಅನ್ನೋದು 2 ಪಾಠದ ಭಾಷಾಭ್ಯಾಸದಲ್ಲಿ ಬಂದಿರೋದು, ಇನ್ನೆಲ್ಲೂ ಹೆಚ್ಚಾಗಿ ಬಂದಿಲ್ಲ. ಇನ್ನು ಆ ಪಾಠದ ಒಂದು ಕೊನೆಯಲ್ಲಿ ಕೊಟ್ಟಿರೋ ವ್ಯಾಕರಣದ ಅಂಶಗಳ ವ್ಯಾಕರಣ ಪಾಠಗಳಲ್ಲಿ ಬಂದಿದೆ. ಅದನ್ನು ಇದೇ ತರಹ ಯಾವ್ಯಾವ ಉದಾಹರಣೆಯನ್ನು ಕಲ್ತಿದ್ದೀರೋ ಅದನ್ನೆಲ್ಲನೂ ಒಂದು ಕಡೆ ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಗುರುತಿಸುವುದಕ್ಕೆ ಸುಲಭವಾಗಿ ಆಗತ್ತೆ. ಸಂಧಿಗಳಾದ ನಂತರ ಸಮಾಸಗಳು. ಸಮಾಸಗಳು ಅನ್ನೋದು 12ನೆಯ ವ್ಯಾಕರಣಾಂಶ.
ಇನ್ನು 13ನೆಯ ವ್ಯಾಕರಣಾಂಶಗಳನ್ನು ತಗೊಂಡಾಗ ಇದರಲ್ಲಿ 14ನೇದು 13ನೇದಾಗಿದೆ. 14ನೆಯ ವ್ಯಾಕರಣಾಂಶದಲ್ಲಿ ತಗೊಂಡಾಗ ಅನುಕರಣಾವ್ಯಯ, ದ್ವಿರುಕ್ತಿ, ಜೋಡಿ ನುಡಿ ಇಷ್ಟು ಕೂಡ ಬರುತ್ತೆ. ಅನುಕರಣಾವ್ಯಯ, ದ್ವಿರುಕ್ತಿ, ಜೋಡಿ ನುಡಿ ಈ 3 ವಿಧವಾದ ಪದಗಳನ್ನು ಗುರುತಿಸೋದು. ಇದು ಗುಂಪಿಗೆ ಸೇರಿದ ಪದದಲ್ಲಿ 3 ದ್ವಿರುಕ್ತಿಯನ್ನು ಕೊಟ್ಟು 1 ಅನುಕರಣಾವ್ಯಯ ಕೇಳ್ಬೋದು, ಅಥವಾ 3 ಅನುಕರಣಾವ್ಯಯನ್ನು ಕೊಟ್ಟು 1 ಜೋಡಿ ನುಡಿಯನ್ನು ಕೇಳ್ಬೋದು, 3 ಜೋಡಿ ನುಡಿಯನ್ನು ಕೊಟ್ಟು 1 ಅನುಕರಣಾವ್ಯಯ ಕೇಳ್ಬೋದು. ಆ ರೀತಿಯಾಗಿ ಬೇಕಾದರೂ ಕೇಳ್ಬೋದು. ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಆ ವಾಕ್ಯದಲ್ಲಿ 3 ಬಳಸಿರ್ತಾರೆ ಒಂದೊಂದ್ಸತಿ, ದ್ವಿರುಕ್ತಿ, ಅನುಕರಣಾವ್ಯಯ ಮತ್ತು ಜೋಡಿ ನುಡಿ. ಈ ವಾಕ್ಯದಲ್ಲಿರುವ ಜೋಡಿ ನುಡಿ ಪದವನ್ನು ಗುರುತಿಸಿ ಅಂತ ಕೇಳಿದ್ರೆ ಅದನ್ನು ತಿಳ್ಕೊಂಡಿರ್ಬೇಕು. ಅದರ ಲಕ್ಷಣ ಏನು ಆಯಿತಾ. ಅರ್ಥಯುಕ್ತವಾದ 2 ನಾಮಪದಗಳು ಸೇರಿದಾಗ ಅದು ದ್ವಿರುಕ್ತಿ ಆಗುತ್ತೆ. ಸಂದರ್ಭ ಸೂಚಕವಾಗಿ ಬಳಸುವಂಥ ಒಂದೇ ಪದವನ್ನು 2 ಬಾರಿ ಬಳಸಿದ್ರೆ ಅದು ಅನುಕರಣಾವ್ಯಯವಾಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಅದು ಅರ್ಥದ ಒಂದು ಪ್ರಾಮುಖ್ಯತೆಯನ್ನು ತಿಳಿಸೋದಕ್ಕೋಸ್ಕರ ಭಾಷಾ ಪ್ರಯೋಗದಲ್ಲಿ ಬರುವಂತಹ ಜೋಡಿ ನುಡಿಗಳ ಒಂದು ವಿಭಿನ್ನ ಪದಗಳಿರುತ್ತೆ. ಅದನ್ನು ಒಂದು ಸಂದರ್ಭದಲ್ಲಿ ನಾವು ಬಳಸಿದ್ರೆ ಅದರ ಅರ್ಥ ಪ್ರಬಲವಾಗುತ್ತೆ. ಅಂಥದನ್ನೆಲ್ಲ ಜೋಡಿ ನುಡಿಯನ್ನು ತಿಳ್ಕೊಳ್ಬೇಕು. ಇದಿಷ್ಟು ಒಟ್ಟು ತಗೊಂಡಾಗ ಅದು 14 ಅಂಶಗಳಾಗತ್ತೆ. 15ನೇದಾಗಿ ಅಲಂಕಾರ. ಅಲಂಕಾರವನ್ನು ತಗೊಂಡಾಗ ನಮಗೆ ಉಪಮ ಮತ್ತು ರೂಪಕ 2 ಅಲಂಕಾರಗಳನ್ನು ಪರಿಚಯ ಇಲ್ಲಿ ಆಗಿರೋದು. 10ನೇ ತರಗತಿಯ ತೃತೀಯ ಭಾಷೆ ಕನ್ನಡದಲ್ಲಿ ನಮಗೆ 2 ಅಲಂಕಾರಗಳ ಪರಿಚಯ ಇದೆ. ಉಪಮಾಲಂಕಾರ, ರೂಪಕಾಲಂಕಾರ. ಉಪಮಾಲಂಕಾರ ಮತ್ತು ರೂಪಕಾಲಂಕಾರ ಉದಾಹರಣೆಯನ್ನು ಕೊಟ್ಬಿಟ್ಟು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳ್ಬೋದು. ಉಪಮೇಯ ಅಂದ್ರೇನು, ಉಪಮಾನ ಅಂದ್ರೇನು, ಸಾಧಾರಣ ಧರ್ಮ ಅಂದ್ರೇನು, ಮತ್ತು ಉಪಮಾವಾಚಕ ಏನು, ಈ 4 ಅಂಶಗಳ ಒಂದು ಲಕ್ಷಣಗಳನ್ನು ಕೂಡ ಕೇಳಬಹುದು. ಅದು ಅಲಂಕಾರದ ಒಂದು ಪ್ರಶ್ನೆ, ಒಂದೇ ವಾಕ್ಯದ ಪ್ರಶ್ನೆ. ಅದು ಕೂಡ ಸೂಕ್ತ ಉತ್ತರ MCQನಲ್ಲೇ ಬರುತ್ತೆ. ಇನ್ನು ಛಂದಸ್ಸು. ಛಂದಸ್ಸಲ್ಲಿ ತಗೊಂಡಾಗ ಛಂದಸ್ಸಿನ ಒಂದು ಪ್ರಭೇದಗಳ ಪರಿಚಯ ಇರಬೇಕು. ಅಂದರೆ ಛಂದಸ್ಸಿನ ಪ್ರಭೇದಕ್ಕಿಂತನೂ ಹೆಚ್ಚಾಗಿ ಪ್ರಭೇದದ ಬಗ್ಗೆನೂ ಅಷ್ಟಿಲ್ಲ, ಛಂದಸ್ಸಲ್ಲಿ ಬರುವ ಯಾವ್ಯಾವ ಅಂಶಗಳಿವೆಯೋ ಅವುಗಳೆಲ್ಲದರ ಬಗ್ಗೆನೂ ಕೂಡ ನಮಗೆ ಡೆಫಿನೇಷನ್ ಗೊತ್ತಿರಬೇಕು. ಯತಿ ಅಂದರೆ ಏನು, ಅಕ್ಷರ ಛಂದಸ್ ಅಂದರೆ ಯಾವುದು, ಮಾತ್ರಾ ಛಂದಸ್ ಅಂದರೆ ಯಾವುದು, ಗಣಗಳ ಹೆಸರು ಆಯಿತಾ. ಯಾವುದು ಒಂದು ಆ ಪದವನ್ನು ಕೊಟ್ಬಿಟ್ಟು ಇದು ಈ ಗಣಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ಆ ಗಣಗಳ ಒಂದು ಹೆಸರುಗಳನ್ನೆಲ್ಲವನ್ನು ತಿಳಿಸುವಂಥದ್ದು. ಇದಿಷ್ಟು ಛಂದಸ್ಸಿನ ಅಂಶಗಳಲ್ಲಿ ನಿಮಗೆ ಬರುತ್ತೆ. ಅದನ್ನೆಲ್ಲವನ್ನು ಕೂಡ ಕಲ್ತಿರಬೇಕು. ಛಂದಸ್ಸಲ್ಲಿ ಈ ರೀತಿ ವಿಷಯಗಳೆಲ್ಲವನ್ನು ಕೂಡ ಗೊತ್ತಿರಬೇಕು. ಯತಿ ಅಂದರೆ ಯಾವುದು, ಮತ್ತು ಆದಿಪ್ರಾಸ, ಅಂತ್ಯಪ್ರಾಸ್ಯ, ಈ ಥರ ಗುರು ಯಾವುದು, ಲಘು ಯಾವುದು, ಪ್ರಸ್ತಾರ ಅಂದರೆ ಏನು, ಈ ರೀತಿ ಆದಿ ಮಧ್ಯ ಅಂತ್ಯಪ್ರಾಸಗಳ ಬಗ್ಗೆ ತಿಳಿದಿರಬೇಕು. ಯತಿಯ ಬಗ್ಗೆ ಗೊತ್ತಿರಬೇಕು, ಗಣದ ಬಗ್ಗೆ ಗೊತ್ತಿರಬೇಕು. ಗಣಗಳಲ್ಲಿ ಅಕ್ಷರಗಣ, ಮಾತ್ರಾಗಣ, ಅಂಶಗಣದ ಇದೆ. ಅದರಲ್ಲಿ ಅಕ್ಷರಗಣ, ಮಾತ್ರಾಗಣದ ಲಕ್ಷಣ ಗೊತ್ತಿರಬೇಕು. ಅದಾದಮೇಲಿಂದ ಯಾವ್ದು ಗುರು ಅಂತ ಗೊತ್ತಾಗಬೇಕು. ಮತ್ತು ಯರಥ, ಭಜಸ, ಮನ ಎಂಬ 8 ಗಣಗಳ ಹೆಸರುಗಳು ಕೂಡ ಗೊತ್ತಿರಬೇಕು. ಹೆಂಗೆ 8 ಆದಿಲಘು, ಮಧ್ಯಲಘು, ಅಂತ್ಯಲಘು, ಆದಿಗುರು, ಮಧ್ಯಗುರು, ಅಂತ್ಯಗುರು, ಮತ್ತು ಸರ್ವಲಘು, ಸರ್ವಗುರು. ಇವುಗಳ ಲಕ್ಷಣವೂ ಕೂಡ ಸಂಪೂರ್ಣವಾಗಿ ನಿಮಗೆ ಗೊತ್ತಿದ್ದರೆ ಒಳ್ಳೆಯದು. ಅಂದರೆ ಗಣದ ಹೆಸರು, ಲಕ್ಷಣ ಅಂದರೆ ಅಲ್ಲಿ ಗಣದ ಹೆಸರು. ಆದಿಲಘು ಅಂದಾಗ ಅದು ಯಗಣ ಆಗುತ್ತೆ. ಆ ರೀತಿ ಸರ್ವ ಲಘು ಅಂದಾಗ ನಗಣ ಆಗುತ್ತೆ, ಸರ್ವಗುರು ಅಂದಾಗ ಮಗಣ ಆಗುತ್ತೆ, ಆದಿಗುರು ಬಂದರೆ ಬಗಣ ಆಗುತ್ತೆ. ಅದು ನಿಮಗೆ ಗೊತ್ತಿರಬೇಕು. ಇದನ್ನು ನೀವು ಪ್ರಥಮ ಭಾಷೆಯಲ್ಲೂ ಕೂಡ ಅಭ್ಯಾಸ ಮಾಡಿರ್ತೀರ. ಅದರದ ಆಧಾರವಾಗಿ ಇದನ್ನು ಇಟ್ಕೊಂಡು 1 ಅಂಕದ ಪ್ರಶ್ನೆ ಬಂದೇ ಬರುತ್ತೆ ಅಂತಿಲ್ಲ. ಛಂದಸ್ಸು ಕೂಡ ಒಂದು ವ್ಯಾಕರಣಾಂಶ. ಈ ರೀತಿ ಒಟ್ಟು 16 ವ್ಯಾಕರಣಾಂಶಗಳು ಇವೆ. ಇದರಲ್ಲಿ 16 ವ್ಯಾಕರಣಾಂಶಗಳನ್ನು ಕೂಡ ನೀವು ಅಭ್ಯಾಸ ಮಾಡಿರಬೇಕು. ಇದು ಫಸ್ಟ್ ಮೇನು. ಆ 16ರಲ್ಲಿ 8 ವ್ಯಾಕರಣಾಂಶಗಳ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಸೊ ಇದಕ್ಕೆ ಹೆಚ್ಚೆಚ್ಚು ಅಭ್ಯಾಸ ಯಾವುದನ್ನು ಮಾಡಬೇಕು ಅಂದರೆ ಪಠ್ಯಪುಸ್ತಕವನ್ನು ಓದಬೇಕು. ನೀವು ತುಂಬ ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಬೇಕು, ತಪ್ಪಿಲ್ಲದೆ ಎಲ್ಲ ಆನ್ಸರ್ಸು ಬರೀಬೇಕು ಅಂತಂದರೆ ಹೆಚ್ಚು ಟೆಕ್ಸ್ಟ್ ಬುಕ್ಕನ್ನು ನೀವು ಅಭ್ಯಾಸ ಮಾಡಿದರೆ ಒಳ್ಳೆಯದು. ಅದರ ಜೊತೆಗೆ ನಾವು ಕ್ವಶನ್ ಪೇಪರ್ಸ್ಗಳು ಬಿಟ್ಟಿದ್ದಾರೆ. ಆ ಕ್ವಶನ್ ಪೇಪರ್ಸ್ಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದರೆ ಅದೇ ಥರದ್ದು ನೀವು 4 ಪ್ರಶ್ನೆ ನೀವು ಹಾಕ್ಕೊಂಡು ಆನ್ಸರನ್ನು ತಿಳ್ಕೊಳ್ಳಿ. ಆಯ್ತಲ್ಲ, ಆ ರೀತಿ ನೀವು ಅಭ್ಯಾಸವನ್ನು ಮಾಡಬೇಕು. ವ್ಯಾಕರಣ ಯಾವಾಗಲೂ ಕೂಡ ನಾವು ಅದನ್ನು ಹೇಗೆ ಪ್ರಯೋಗ ಮಾಡ್ತೀವಿ, ಪ್ರಯೋಗದಿಂದನೇ ಬರೋದು. ಅಪ್ಲಿಕೇಶನ್ ಅನ್ನೋದ್ರಿಂದನೇ
ವ್ಯಾಕರಣ ಅನ್ನುವುದು ನಮಗೆ ಚೆನ್ನಾಗಿ, ಯಾವ ಭಾಷೆಯ ವ್ಯಾಕರಣ ಆದರೂ, ಇಂಗ್ಲೀಷ್ ಆದರೂ ಅಷ್ಟೇ, ಕನ್ನಡ ಆದರೂ ಅಷ್ಟೇ, ಹಿಂದಿ ಆದರೂ ಅಷ್ಟೇ, ಮತ್ತು ಸಂಸ್ಕೃತ ಆದರೂ ಅಷ್ಟೇ, ಎಲ್ಲ ಭಾಷೆಯಲ್ಲೂ ಕೂಡ ವ್ಯಾಕರಣದ ಪರಿಚಯ ನಾವೆಷ್ಟು ಅಪ್ಲಿಕೇಶನಲ್ಲಿ ತಗೊಳ್ತೀವಿ ಅದನ್ನು ಪ್ರಯೋಗಾತ್ಮಕವಾಗಿ ಅಭ್ಯಾಸ ಮಾಡಬೇಕು. ಇದು 8 ಇದರಲ್ಲಿ ಆಗುತ್ತೆ. ಇನ್ನು ಅದೇ ರೀತಿಯಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 4 ಸಂಬಂಧೀಕರಿಸಿ ಕೊಟ್ಟಿದ್ದಾರೆ. ಸಂಬಂಧೀಕರಿಸಿನಲ್ಲಿ ವ್ಯಾಕರಣ ಕೇಳಿಬಿಟ್ಟು ಬೇಕಾದರೆ ಸೂಕ್ತ ಉತ್ತರದಲ್ಲೂ ಕೂಡ ಅದನ್ನು ತಗೊಳ್ಬೋದು. ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರುತ್ತೆ. ಸಾಧಾರಣವಾಗಿ ಸಂಬಂಧೀಕರಿಸಿ 4 ಪಾಠಕ್ಕೆ ಸಂಬಂಧಪಟ್ಟದ್ದೇ ಆಗಬೇಕು ಅಂತಿಲ್ಲ. ಅದನ್ನು 8 MCQನಲ್ಲಿ 1 ಪಾಠಕ್ಕೆ ಸಂಬಂಧಪಟ್ಟಂತೆ ತಗೊಂಡು 1 ವ್ಯಾಕರಣವನ್ನು ಈ ಮೇನಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ ರೀತಿಯಾಗಿ ಇರುತ್ತೆ. ಸಂಬಂಧೀಕರಿಸಿ ಮತ್ತು 1 ವಾಕ್ಯದಲ್ಲಿ ಉತ್ತರಿಸಿ, 1 ಅಂಕದ ಪ್ರಶ್ನೆಗಳಲ್ಲಿ ಸಂಬಂಧೀಕರಿಸಿನೂ ಇರುತ್ತೆ ಮತ್ತು 1 ವಾಕ್ಯದ ಉತ್ತರ. ಇದಕ್ಕೆ ಯಾವ್ಯಾವ ಪಾಠವನ್ನು ಆರಿಸ್ಕೊಂಡಿದ್ದಾರೆ ಅನ್ನೋದು ನಮ್ಮ ಬ್ಲೂ ಪ್ರಿಂಟ್ ಒಂದು ಕೊಟ್ಟಿದ್ದಾರಲ್ಲ, ಘಟಕವಾರು ಅಂಕ ಹಂಚಿಕೆಯಲ್ಲಿ ಬೋರ್ಡ್ನವರು ಈಗಾಗಲೇ ಒಂದು ಕೊಟ್ಟಿದ್ದಾರೆ, ವೆಯ್ಟೇಜ್ ಇರೋವಂಥದ್ದು ಒಂದು ಪೇಪರ್, ಅದು ತುಂಬ ಇಂಪಾರ್ಟೆಂಟ್. ಅದು ಅದರಲ್ಲಿ ಇವತ್ತು 8 ಅಂಕಗಳಿಗೆ ಸಂಬಂಧೀಕರಿಸಿ ಆಗ್ಬೋದು ಮತ್ತು ಅದೇ ರೀತಿಯಲ್ಲಿ 1 ವಾಕ್ಯದಲ್ಲಿ ಉತ್ತರಿಸಿ ಆಗ್ಬೋದು. ಅದಕ್ಕೆ 8 ಇದೆ. ಲಾಕಪ್ಪಿನಲ್ಲಿ ಒಂದು ರಾತ್ರಿ, ಶಿಶುನಾಳ ಶರೀಫ ಸಾಹೇಬರು, ಕರ್ನಾಟಕ ವೀರ ವನಿತೆಯರು ಗದ್ಯ ಭಾಗದಿಂದ 3 ಇದೆ, ನಾವೆಲ್ಲರೂ ಒಂದೇ ಜಾತಿ, ಭೂಮಿತಾಯ ಕುಡಿಗಳು, ಜನಪದ ಗೀತೆ ಇವು 3 ಪದ್ಯ ಭಾಗದಿಂದ ಇದೆ. ಪಠ್ಯಪೂರಕ ಅಧ್ಯಯನದಲ್ಲಿ ಮಹಾಶಿಲ್ಪಿ, ಕಂಬಳಿ ಹುಳು ಮತ್ತು ಚಿಟ್ಟೆ ಇವೆರಡರಿಂದನೂ ಕೂಡ ಒಂದೊಂದನ್ನು ತೊಗೊಂಡು, ಕಂಬಳಿ ಹುಳು ಮತ್ತು ಚಿಟ್ಟೆನೂ ಆಗ್ಬೋದು ಅಥವಾ ಬುಲ್ಡೋಸರ್ ಸಂಸ್ಕೃತಿ 2 ಸೇರಿಸಿ 3 ಪಾಠ ನೋಡ್ಕೊಳ್ಬೇಕು. ಇದು 1 ವಾಕ್ಯದ ಉತ್ತರದಲ್ಲೂ ಬರ್ಬೋದು ಮತ್ತು ಪಾಠಕ್ಕೆ ಸಂಬಂಧಪಟ್ಟಂಥ ಸಂಬಂಧೀಕರಿಸಿನಲ್ಲೂ ಬರ್ಬೋದು. ಈ ಪಾಠಗಳಿಂದ ಬರುತ್ತೆ ಅನ್ನೋದನ್ನು ನಾವು ಊಹಿಸ್ಬೋದು. ಅದ್ರ ಪ್ರಕಾರವಾಗಿ ಕೊಟ್ಟಿರೋದ್ರಿಂದ, ಅದರ ಆಧಾರವಾಗಿ ಕ್ವಶನ್ ಪೇಪರ್ ಮಾಡಿರೋದ್ರಿಂದ, ಮಾಡೆಲ್ ಪೇಪರ್ಗಳಲ್ಲೂ ಇದನ್ನೇ ಹೆಚ್ಚಾಗಿ ಬಳಸಿರೋದ್ರಿಂದ ನೀವು ಇದನ್ನು ನೋಡ್ಕೋಬೋದು. ಲಾಕಪ್ಪಿನಲ್ಲಿ ಒಂದು ರಾತ್ರಿನಲ್ಲಿರೋ ಮತ್ತು ಶಿಶುನಾಳ ಶರೀಫ ಸಾಹೇಬರು, ಕರ್ನಾಟಕದ ವೀರವನಿತೆಯರು, ಅದಾದಮೇಲೆ ನಾವೆಲ್ಲರೂ ಒಂದೇ ಜಾತಿ, ಭೂಮಿತಾಯ ಕುಡಿಗಳು, ಜನಪದ ಗೀತೆಗಳು ಮತ್ತು ಮಹಾಶಿಲ್ಪಿ, ಕಂಬಳಿ ಹುಳು ಮತ್ತು ಚಿಟ್ಟೆ ಅಥವಾ ಬುಲ್ಡೋಸರ್ ಸಂಸ್ಕೃತಿ, ಇಷ್ಟು ಒಟ್ಟು 8 ಪಾಠಗಳಿಂದ ಅದು 1 ವಾಕ್ಯನೂ ಬರ್ಬೋದು, ಸಂಬಂಧೀಕರಿಸಿಗೆ ಬೇಕಾದರೂ ಬರ್ಬೋದು. ಗೊತ್ತಾಯ್ತಲ್ವ? ಅದು ಈ ರೀತಿಯಾಗಿ ಅದು ಯಾವುದಕ್ಕೆ ಬೇಕಾದರೂ ಬರ್ಬೋದು. ಅದಕ್ಕೆ ಆ ಪಾಠದಲ್ಲಿ ಬಂದಿರುವಂತಹ ಬಿಟ್ಟ ಪದ ತುಂಬಿರಿ ಇದೆಯಲ್ಲ, ಅದನ್ನು ಓದ್ಕೊಂಡಿರಬೇಕು ಚೆನ್ನಾಗಿ, ಅದನ್ನು ನಿಮಗೆ ತಿಳ್ಕೊಂಡಿರಬೇಕು ಬಿಟ್ಟ ಪದ ತುಂಬಿರಿ ಅನ್ನೋದನ್ನು. ಯಾಕೆಂದರೆ ಅವಾಗಲೇ ಇವಾಗ ಒಂದು ಉದಾಹರಣೆಗೆ ಶಿಶುನಾಳ ಶರೀಫ ಸಾಹೇಬರು, ನಾನು ತುಂಬ ಅಷ್ಟು ದೊಡ್ಡದಾಗಿರಲ್ಲ ಆದರೂ ಒಂದು ಉದಾಹರಣೆಗೋಸ್ಕರ ಹೇಳ್ತೀನಿ. ಶರೀಫರ ಗುರುಗಳು ಗೋವಿಂದ ಭಟ್ಟರು, ಶರೀಫರ ಗೀತೆಗಳನ್ನು ಬರೆಯುತ್ತಿದ್ದವರು ಡ್ಯಾಶ್ ಅಂತ ಕೊಟ್ಟರೆ ಕುಂಬಾರ ಮುದುಕಪ್ಪ ಅನ್ನೋದು ಉತ್ತರದಲ್ಲಿ ಬರುತ್ತೆ. ಅಲ್ಲಿ ಬೇಕಾದರೂ ಆ ಥರ ಪ್ರಶ್ನೆಗೆ ಬೇಕಾದರೂ ತಗೋಬೋದು ಮತ್ತು 1 ವಾಕ್ಯದಲ್ಲಿ ಉತ್ತರಿಸಿರಿಗೆ ಬೇಕಾದರೂ ತಗೋಬೋದು. ಆ ರೀತಿ 2 ಇದರಲ್ಲಿ ತಗೋಬೋದು. ಕರ್ನಾಟಕದ ವೀರವನಿತೆಯರೂ ಕೊಟ್ಟಿದ್ದಾರೆ, ಲಾಕಪ್ಪಿನಲ್ಲಿ ಒಂದು ರಾತ್ರಿನೂ ಕೊಟ್ಟಿದ್ದಾರೆ. ಲಾಕಪ್ಪಿನಲ್ಲಿ ಒಂದು ರಾತ್ರಿ ಅದರಲ್ಲೂ ಪ್ರಶ್ನೆಗಳು ಬರ್ಬೋದು. ಕರ್ನಾಟಕದ ವೀರವನಿತೆಯರು, ಉಲ್ಲಾಳದ ರಾಣಿ ಅಬ್ಬಕ್ಕ ದೇವಿ, ಬೆಳವಳಿಯ ರಾಣಿ ಡ್ಯಾಶ್ ಅಂದರೆ ಮಲ್ಲಮ್ಮಾಜಿ, ಆ ಥರ ಇದನ್ನು ಬರ್ಬೋದು. ಅದು ಫಿಲಪ್ ದ ಬ್ಲ್ಯಾಂಕ್ಸ್ ಇದೆ ಬೇಕಾದಷ್ಟು ಆ ಪಾಠಗಳ ಕೊನೆಯಲ್ಲಿ. ಅದನ್ನು ಬಿಟ್ಟ ಸ್ಥಳ ತುಂಬಿರಿ ಇದೆ, ಅದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ. ಗೊತ್ತಾಯ್ತಲ್ಲ? ಇದು 2 ಮೇನ್ಗೆ ಆಯಿತು. ಸೆಕೆಂಡ್ ಮೇನ್ ಮತ್ತು ಥರ್ಡ್ ಮೇನ್ ಎರಡಕ್ಕೂ ಸೇರಿಸಿ ಒಟ್ಟು 8 ಅಂಕಗಳಿಗೆ 9 ಪಾಠಗಳು. ಈ ಪಠ್ಯಪೂರಕ ಅಧ್ಯಯನದಲ್ಲಿ 2 ತೊಗೊಂಡಿದ್ದಾರೆ, ಕಂಬಳಿ ಹುಳು ಮತ್ತು ಚಿಟ್ಟೆ ಅಥವಾ ಬುಲ್ಡೋಸರ್ ಸಂಸ್ಕೃತಿ, 2ಕ್ಕೂ ಸೇರಿಸ್ದಂಗೆ 1 ಅಂಕಗಳನ್ನು ಹಾಕಿದ್ದಾರೆ. ಅದರಿಂದ ಒಂದೊಂದು ಪೇಪರಲ್ಲಿ ಒಂದೊಂದು ಪ್ರಶ್ನೆ ಬರ್ಬೋದು. ಅಲ್ಲಂತೂ ಪಠ್ಯಪೋಷಕ ಅಧ್ಯಯನದಲ್ಲಿ ಹೆಚ್ಚಾಗಿ 1 ವಾಕ್ಯದ ಉತ್ತರನೇ ಬರುತ್ತೆ. ನಿಮ್ಗೆ ಅಲ್ಲೇ ಗೊತ್ತಾಗೋಗುತ್ತೆ ನೋಡಿ, ಮಹಾಶಿಲ್ಪಿಯಿಂದ 1 ವಾಕ್ಯದ ಉತ್ತರ ಓದಿರಬೇಕು, ಬುಲ್ಡೋಸರ್ ಸಂಸ್ಕೃತಿ ಅಥವಾ ಕಂಬಳಿ ಹುಳು ಮತ್ತು ಚಿಟ್ಟೆಯಿಂದ 1 ವಾಕ್ಯದ ಉತ್ತರವನ್ನು ಓದಬೇಕು. ಗೊತ್ತಾಗಿದೆ ಅಲ್ವಾ? ಇದು 1 ಮಾರ್ಕ್ ಕ್ವಶನ್ಸ್ಗೆ ಮುಗೀತು. 1 ಅಂಕದ ಪ್ರಶ್ನೆಗಳು ಅಷ್ಟು ಮುಗೀತು. ಇನ್ನು 2 ಅಂಕದ ಪ್ರಶ್ನೆಗಳು 8 ಪ್ರಶ್ನೆಗಳು ಇರುತ್ತೆ. 8 ಪ್ರಶ್ನೆಗಳಲ್ಲಿ 4 ಗದ್ಯ, 3 ಪದ್ಯ ಮತ್ತು 1 ಪಠ್ಯಪೂರಕ ಅಧ್ಯಯನದಿಂದ ತಗೊಳ್ತಾರೆ. ಗದ್ಯ ಭಾಗದ 4 ಪ್ರಶ್ನೆಗಳು ಇರುತ್ತೆ. ಅದಕ್ಕೆ 3 ಗದ್ಯನ ಆರಿಸ್ಕೊಂಡಿದ್ದಾರೆ. ಬ್ಲೂ ಪ್ರಿಂಟ್ ಅಥವಾ ಈ ವೇಟೇಜ್ ಇದೆಯಲ್ಲ, ಅಂಕ ಹಂಚಿಕೆ ಅನ್ನೋ ಒಂದು ಪ್ರಕಾರದಲ್ಲಿ 3 ಪಾಠವನ್ನು ಆರಿಸ್ಕೊಂಡಿದ್ದಾರೆ. ಕೊಡಗಿನ ಗೌರಮ್ಮ,
ಧ್ವಜರಕ್ಷಣೆಯಿಂದ 2 ಪ್ರಶ್ನೆಗಳು, ಮತ್ತು ನನ್ನ ಪುಸ್ತಕ ಪ್ರಪಂಚದಿಂದ 1. ಗೊತ್ತಾಯ್ತಲ್ಲ. ಕೊಡಗಿನ ಗೌರಮ್ಮ ಇಂದ 2 ಅಂಕದ 1 ಪ್ರಶ್ನೆ, ಮತ್ತು ಧ್ವಜರಕ್ಷಣೆಯಲ್ಲಿ 2 ಅಂಕದ 2 ಪ್ರಶ್ನೆ, 4 ನಂಬರ್ ಅದೇ ಪಾಠಕ್ಕೆ ಬರುತ್ತೆ. ಮತ್ತು ಅದೇ ರೀತಿಯಲ್ಲಿ ನನ್ನ ಪುಸ್ತಕ ಪ್ರಪಂಚದಲ್ಲಿ 2 ಅಂಕದ 1 ಪ್ರಶ್ನೆ. ಇದನ್ನು ನಾವು ಸಂಪೂರ್ಣವಾಗಿ ಊಹಿಸ್ಬೋದು. ಈಗಾಗಲೇ ಮಾಡೆಲ್ ಪೇಪರಲ್ಲೂ ಕೂಡ ಅದೇ ರೀತಿ ಬಳಸಿರೋದನ್ನು ನೋಡಿದ್ದೀವಿ. ಅದರಿಂದ ಆಧಾರವಾಗಿ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀವು ಕೊಟ್ಟರೆ ಒಳ್ಳೆ ಅಂಕಗಳನ್ನು ಪಡೆಯೋಕ್ಕೆ ತುಂಬ ಸುಲಭವಾದ ಕ್ರಮ. ಕಳೆದ ವರ್ಷಗಳಿಗಿಂತ ಈ ವರ್ಷ ವಿದ್ಯಾರ್ಥಿಗಳಿಗಾಗಿ SSLC ಬೋರ್ಡ್ ಅನೇಕ ಸುಗಮ ಕ್ರಮಗಳನ್ನು, ಸುಲಭವಾದ ಕ್ರಮಗಳನ್ನು ಅನುಸರಿಸ್ತಾ ಬರ್ತಾ ಇದೆ. ಅದರಲ್ಲಿ ಇದು ಒಂದು. ಈ ವೇಟೇಜ್ಗೆ ಅನುಸಾರವಾಗಿ, ಅಂಕ ಹಂಚಿಕೆಗೆ ಅನುಸಾರವಾಗಿ ಪೇಪರನ್ನು ಮಾಡ್ತಾ ಹೋದರೆ ಈ ರೀತಿ ಇದೇ ಪ್ರಶ್ನೆಗಳು ಬರುತ್ತೇನೋ ಊಹೆಯನ್ನು ಮಾಡಿ ಅದನ್ನೇ ಚೆನ್ನಾಗಿ ಅಭ್ಯಾಸ ಮಾಡಿ 10 ಸತಿ ಬರೆದು ಎಲ್ಲ ಮಾಡಿದ್ರೆ ನೀವು ಚೆನ್ನಾಗಿ ಅಂಕಗಳನ್ನು ಪಡ್ಕೊಳ್ಬೋದು. ಇನ್ನು ಪದ್ಯಭಾಗದಲ್ಲಿ ತಗೊಂಡಾಗ ಗ್ರಂಥಾಲಯದಲ್ಲಿ ಪದ್ಯದಿಂದ 1 ಪ್ರಶ್ನೆ, ಉದರ ವೈರಾಗ್ಯ ಪದ್ಯದಿಂದ 2 ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆ ಬರುತ್ತೆ. ಒಂದೇ ಪದ್ಯ ಅಥವಾ ಒಂದೇ ಪಾಠದಿಂದ 2 ಬರೋಕ್ಕೆ ಅವಕಾಶ ಇದೆ. ಮಾರ್ಕ್ ಹಂಚಿಕೆಯಾದಾಗ, ಅಂಕಗಳ ಹಂಚಿಕೆಯಾದಾಗ ಆ ಥರ ಆಗುತ್ತೆ. ಅದರಿಂದ ಉದರ ವೈರಾಗ್ಯ ಪದ್ಯಭಾಗದಿಂದ 2 ಪ್ರಶ್ನೆಗಳು ಕೂಡ ಬರುತ್ತೆ. ಅರ್ಥ ಆಯ್ತಾ? ಒಟ್ಟು ಪದ್ಯಭಾಗದಿಂದ 3 ಇದೆ. ಗ್ರಂಥಾಲಯದಲ್ಲಿ ಉದರ ವೈರಾಗ್ಯ, ಇವೆರಡರದ್ದು 3-4 ವಾಕ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಬೇರೆದನ್ನು ಓದಿರಿ. ಯಾಕೆಂದರೆ ಪಾಠದ ಬಗ್ಗೆ ಇದು 5-6 ವಾಕ್ಯಗಳಿಗೂ ಹೆಲ್ಪ್ ಆಗುತ್ತೆ, 10 ವಾಕ್ಯದ ಉತ್ತರಕ್ಕೂ ಹೆಲ್ಪ್ ಆಗುತ್ತೆ. ಅದನ್ನು ಬೇರೆದು ಓದಬಾರ್ದು ಅಂತಲ್ಲ, ಇವುಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿಸ್ಬೋದು. ಅದರಲ್ಲೂ ಸ್ವಲ್ಪ ಪಾಸಿಂಗ್ ಪ್ಯಾಕೇಜ್ ಇತ್ಯಾದಿಗಳ ಆಧಾರವಾಗಿ ಬರೆಯೋರು ಇದನ್ನು ಪಾಸಿಂಗ್ ಪ್ಯಾಕೇಜ್ಗೆ ಇಟ್ಕೊಂಬಿಟ್ರೆ ಅಲ್ಲೇ ನಿಮಗೆ ಒಂದೇ ಮೇನಲ್ಲಿ 16 ನಂಬರ್ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಅದಾದಮೇಲೆ ಸೋಮೇಶ್ವರ ಶತಕ ತಗೊಂಡಿದ್ದಾರೆ. ಪಠ್ಯಪೂರಕ ಅಧ್ಯಯನದಲ್ಲಿ ಸೋಮೇಶ್ವರ ಶತಕ ಪದ್ಯವನ್ನು ತಗೊಂಡಿದ್ದಾರೆ. ಆ ಸೋಮೇಶ್ವರ ಶತಕ ಪದ್ಯಕ್ಕೆ 2 ಅಂಕದ ಪ್ರಶ್ನೆಯಲ್ಲಿ 1 ಪ್ರಶ್ನೆಯನ್ನು ತಗೊಂಡಿದ್ದಾರೆ. ಅಲ್ಲಿ 2 ಇದೆ, 2 ಪ್ಯಾರಾಗ್ರಾಫ್ ಇದೆ. 2 ಪ್ಯಾರಾಗ್ರಾಫ್ದು ಕೂಡ ಕ್ವಶನ್ಗಳು ನಿಮಗೆ ಅದರಲ್ಲೇ ಬರುತ್ತೆ. ಆಯಿತಾ? 2 ಇದೆ. ಮಿಕ್ಕಿದೆಲ್ಲ 1 ವಾಕ್ಯದ ಪ್ರಶ್ನೆಯ ಉತ್ತರನೇ ಜಾಸ್ತಿ ಸೋಮೇಶ್ವರ ಶತಕದಲ್ಲಿ. ಕೊನೆ 2 ಪ್ರಶ್ನೆಗಳನ್ನು ತಗೊಂಡಾಗ ಅವೆರಡು 2 ವಾಕ್ಯದ ಉತ್ತರ ಅಂತ ಹೇಳ್ಬೋದು. 2 ಅಂಕದ ಪ್ರಶ್ನೆಯಾಗಿ 3-4 ವಾಕ್ಯದ ಉತ್ತರದಲ್ಲಿ ಬರಿಬೋದು. ಆಯಿತಾ? ಯಾವ್ಯಾವುದು ಅಂತಂದಾಗ ಮೊದಲನೇದರಲ್ಲಿ ಇದು ಬರೀತಾರೆ ನೋಡಿ, ಪುಲಿಗೆರೆ ಸೋಮನಾಥ ಹೇಳಿರುವಂತೆ ಅಂತ. ಸೋಮೇಶ್ವರ ಶತಕದಲ್ಲಿ ಹೇಳಿರುವಂತೆ ಭಟ ಮತ್ತು ಆಚಾರವಂತ ಅದಾರು ಕೇಳ್ಬೋದು. ಮಂತ್ರಿಯಾಗಲು ರಾಜನಾಗಲು ಅನ್ನೋದನ್ನು ಕೇಳ್ಬೋದು. ಇವೆರಡೂ ಪ್ರಶ್ನೆಗಳು, 3ನೇ ಪ್ರಶ್ನೆ 4ನೇ ಪ್ರಶ್ನೆ ಇದೆಯಲ್ಲ, ಅವುಗಳೇ ನಿಮಗೆ 2 ಅಂಕಗಳ ಪ್ರಶ್ನೆಗಳಾಗಿ ಬರುತ್ತೆ. 2 ವಾಕ್ಯ ಬರೆದ್ರೆ ಅಲ್ಲಿ 2 ಅಂಕ ಬರುತ್ತೆ. ಅಷ್ಟು ಸುಲಭವಾಗಿದೆ. ಅದಕ್ಕೆ ನಾನು 2 ವಾಕ್ಯ ಅಂತಲೇ ಹೇಳಿದ್ದು ಪ್ರಾರಂಭದಲ್ಲಿ. ಇದು ಪಠ್ಯಪುಸ್ತಕ ಅಧ್ಯಯನದಲ್ಲಿ ಸೋಮೇಶ್ವರ ಶತಕನ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅಲ್ಲಿ ಅದಕ್ಕೆ 2 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಮುಂದಿನ ಒಂದು ಭಾಗದಲ್ಲಿ 3 ಅಂಕದ ಪ್ರಶ್ನೆಗಳನ್ನು ತಗೊಂಡಾಗ ಇಲ್ಲಿ ನಾವು ಊಹಿಸೋದಕ್ಕೆ ಆಗಲ್ಲ, ಹೆಚ್ಚು ಅಭ್ಯಾಸ ಮಾಡಬೇಕಾಗುತ್ತೆ. ಈಗ 2 ಅಂಕದ ಪ್ರಶ್ನೆಗಳನ್ನು, 4 ಅಂಕದ ಪ್ರಶ್ನೆಗಳಲ್ಲಿ ಕೆಲವು ಊಹೆ ಇರುತ್ತೆ ಪಾಠಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲಿ 3 ಮೇನ್ ಇದೆ. ಒಂದು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ, ಇನ್ನೊಂದು ಕವಿಕೃತಿ ಪರಿಚಯ, ಇನ್ನೊಂದು 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. 3 ಇದೆ. ಆದ್ದರಿಂದ ಕೊಟ್ಟಿರುವ ಅವರು ಅಂಕಗಳನ್ನು ಹಂಚಿಕೆ ಮಾಡಿರೋ ಅಂಥ ಜಾಗಗಳಲ್ಲಿ ಕೊಟ್ಟಿರುವಂತಹ ಒಂದು ಪಾಠ, ಉದಾಹರಣೆಗೆ ಲಾಕಪ್ಪಿನಲ್ಲಿ ಒಂದು ರಾತ್ರಿಗೆ 3 ಅಂಕದ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನೇನು ಬರ್ಬೋದು? ಸಂದರ್ಭ ಬರ್ಬೋದು, 5-6 ವಾಕ್ಯದ ಉತ್ತರ ಬರ್ಬೋದು, ಕವಿಕೃತಿ ಪರಿಚಯನೂ ಬರ್ಬೋದು, ಯಾವ್ದು ಬೇಕಾದರೂ ಬರ್ಬೋದು. ಸೊ ಆ 3 ಆ ಪಾಠದಲ್ಲಿ ಅಭ್ಯಾಸ ಮಾಡಬೇಕು. ಅದೇ ಥರ ಕೊಡಗಿನ ಗೌರಮ್ಮದಲ್ಲೂ ಕೂಡ 3 ಅಂಕದ ಪ್ರಶ್ನೆಯನ್ನು ತಗೊಂಡಿದ್ದಾರೆ. ಕೊಡಗಿನ ಗೌರಮ್ಮದಲ್ಲಿ 2 5-6 ವಾಕ್ಯದ ಉತ್ತರ ಬರ್ಬೋದು ಮತ್ತು ಕವಿಕೃತಿ ಪರಿಚಯ ಬರ್ಬೋದು. ಅಲ್ಲಿ ಸಂದರ್ಭ ಇಲ್ಲ ಆ ಪಾಠದಲ್ಲಿ, ಅದು ನಿಮಗೊಂದು ಬೆನಿಫಿಟ್. ಅದು ಅರ್ಥ ಆಯ್ತಲ್ಲ? ಸಂದರ್ಭ ಇಲ್ಲದೆ ಇರೋದರಿಂದ 5-6 ವಾಕ್ಯನೂ ಬರ್ಬೋದು, ಕವಿಕೃತಿ ಪರಿಚಯನೂ ಬರ್ಬೋದು. ಇನ್ನು ಶಿಶುನಾಳ ಶರೀಫ ಸಾಹೇಬರು ಪಾಠದಲ್ಲೂ ಕೂಡ 3 ಅಂಕದ 1 ಪ್ರಶ್ನೆಯನ್ನು ತಗೊಂಡಿದ್ದಾರೆ. ಅದರಲ್ಲಿ ಕವಿಕೃತಿ ಪರಿಚಯ ಆಗ್ಬೋದು, ಸಂದರ್ಭ ಆಗ್ಬೋದು, 5-6 ವಾಕ್ಯದ ಉತ್ತರ, ಅಷ್ಟನ್ನು ಅಭ್ಯಾಸ ಮಾಡಬೇಕು. ಅದೇ ರೀತಿಯಲ್ಲಿ ನನ್ನ ಪುಸ್ತಕ ಪ್ರಪಂಚದಲ್ಲೂ ಕೂಡ ಅಷ್ಟೇ ಸಂದರ್ಭ, ಕವಿಕೃತಿ ಪರಿಚಯ,
ಮತ್ತು 5-6 ವಾಕ್ಯದ ಉತ್ತರ ಯಾವುದರಲ್ಲಿ ಬೇಕಾದರೂ ಬರ್ಬೋದು. ಆದರೂ ನಿಮಗೆ 6 ಪಾಠದಲ್ಲಿ ಒಂದು ಪಾಠ ಇದು ಇನ್ನೊಂದು 4 ಅಂಕಗಳಿಗೆ ಕಲ್ತ್ಕೋತೀರಾ. ಈ ಒಂದು ಪಾಠ ಧ್ವಜರಕ್ಷಣೆನ ಕೇವಲ 2 ಅಂಕದ ಪ್ರಶ್ನೆಗಳಿಗೆ ಕಲ್ತರೂ ಕೂಡ ಸಾಕಾಗತ್ತೆ. ಅದೊಂದು ಅವಕಾಶ ಇದೆ ಅಷ್ಟೇ. ಇನ್ನು 4 ಪಾಠಗಳಲ್ಲೂ ಕೂಡ ನೀವು ಸಂದರ್ಭನೂ ಓದಿರಬೇಕು, ಅದೇ ರೀತಿಯಲ್ಲಿ ಕವಿಕೃತಿ ಪರಿಚಯನೂ ಓದಬೇಕು ಮತ್ತು 5-6 ವಾಕ್ಯಗಳ ಉತ್ತರನೂ ಓದಿರಬೇಕು. ಕಾರಣ ಏನು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಅದು 3 ಅಂಕದ ಪ್ರಶ್ನೆ, ಯಾವುದಕ್ಕೆ ಬೇಕಾದರೂ ಅದು ಬರ್ಬೋದು. ಅದೇ ತರಹ ಪದ್ಯಭಾಗದಲ್ಲಿ ನಾವೆಲ್ಲರೂ ಒಂದೇ ಜಾತಿ, ಭೂಮಿತಾಯ ಕುಡಿಗಳು, ಗ್ರಂಥಾಲಯದಲ್ಲಿ ಜನಪದ ಗೀತೆ 4 ಆರಿಸ್ಕೊಂಡಿದ್ದಾರೆ. ನಾವೆಲ್ಲರೂ ಒಂದೇ ಜಾತಿನಲ್ಲೂ ಕೂಡ 5-6 ವಾಕ್ಯದ ಉತ್ತರ, ಕವಿಕೃತಿ ಪರಿಚಯ ಮತ್ತು ಇದು ಸಂದರ್ಭ ಸಹಿತ ಸ್ವಾರಸ್ಯ ಅದಕ್ಕಾಗತ್ತೆ. ಭೂಮಿತಾಯ ಕುಡಿಗಳೂನಲ್ಲೂ ಅಷ್ಟೇ ಕವಿಕೃತಿ ಪರಿಚಯ, ಸಂದರ್ಭ ಮತ್ತು 5-6 ವಾಕ್ಯದ ಉತ್ತರ ಬರುತ್ತೆ. ಗ್ರಂಥಾಲಯದಲ್ಲಿ ಪದ್ಯದಲ್ಲೂ ಕೂಡ ಅಷ್ಟೇ ಸಂಪೂರ್ಣವಾಗಿ 3 ಮೇನ್ಗೂ ಕೂಡ ಅದನ್ನು ಓದಬೇಕು. ಜನಪದ ಗೀತೆ ಅನ್ನೋದನ್ನು ತಗೊಂಡಾಗ ಅದರಲ್ಲಿ 2 ಮೇನ್ ಬರುತ್ತೆ, ಒಂದು ಸಂದರ್ಭ, ಇನ್ನೊಂದು 5-6 ವಾಕ್ಯದ ಉತ್ತರ. ಗೊತ್ತಾಯ್ತಲ್ಲ, ಇದು 4, ಅದು 4 ಇದೆ. ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ಏನೂ ಇಲ್ಲ, ಮುಗ್ದೋಯ್ತದು, 1 ವಾಕ್ಯ 2 ವಾಕ್ಯಕ್ಕೆ ಮುಗ್ದೋಯ್ತದು. ಸೊ ಗದ್ಯ ಪದ್ಯಗಳನ್ನು ಇಷ್ಟು ಪಾಠದ ಇದನ್ನು ಕಲಿಯಬೇಕು. ಸಂದರ್ಭ 2 ಸಂದರ್ಭ ಕೇಳ್ತಾರೆ, ಆದರೆ ಒಂದೊಂದು ಪಾಠದಲ್ಲೂ ಕೂಡ ಬೇಕಾದಷ್ಟು ಸಂದರ್ಭಗಳು ಇವೆ. ಅಷ್ಟು ಸಂದರ್ಭಗಳನ್ನು ನಾವು ಅಭ್ಯಾಸ ಮಾಡೋಕ್ಕೆ ಹೋದಾಗ ಆಯ್ಕೆ ಕರೆಕ್ಟಾಗಿ ಸಂದರ್ಭ ಸ್ವಾರಸ್ಯ ಅರ್ಥ ಮಾಡಿಕೊಂಡು ನಿಮ್ಮ ಸ್ವಂತ ವಾಕ್ಯದಲ್ಲಾದರೂ ಕರೆಕ್ಟಾಗಿ ಬರಿಬೇಕು, ಅದನ್ನು ತಿಳ್ಕೊಂಡಿರಬೇಕು. ನೆಕ್ಸ್ಟು ಅದೇ ರೀತಿಯಲ್ಲಿ 4 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಸಂಪೂರ್ಣವಾಗಿ ಒಂದೇ ಒಂದು ಪಾಠ ಕೊಟ್ಟಿದ್ದಾರೆ. 10 ವಾಕ್ಯದ ಉತ್ತರಕ್ಕೆ ಒಂದೇ ಪಾಠ ಕೊಟ್ಟಿದ್ದಾರೆ, ಕರ್ನಾಟಕದ ವೀರವನಿತೆಯರು. ಅಲ್ಲಿ 4 ಪ್ರಶ್ನೆ ಇದೆ, 4 ಜನ ರಾಣಿಯರ ಜೀವನವನ್ನು ಕುರಿತಂತೆ 4 ಪ್ರಶ್ನೆಗಳು ಇವೆ. ಉಲ್ಲಾಳದ ರಾಣಿಯ ಬಗ್ಗೆ, ಬೆಳವಡಿಯ ಮಲ್ಲಮ್ಮಾಜಿಯ ಬಗ್ಗೆ, ಕೆಳದಿಯ ರಾಣಿ ಚೆನ್ನಮ್ಮಳ ಬಗ್ಗೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮಳ ಬಗ್ಗೆ. ಈ ರೀತಿ 4ಕ್ಕೆ 4 ಪ್ರಶ್ನೆ ಇದೆ. 4 ಓದಿದರೆ ಅದರಲ್ಲಿ ಒಂದು ಆಪ್ಷನ್ ಕೂಡ ಇರುತ್ತೆ. ಅದು ಆಯ್ತಲ್ಲ, ವಿಕಲ್ಪ ಪ್ರಶ್ನೆಗಳಲ್ಲಿ 4 ವಾಕ್ಯದ ಪ್ರಶ್ನೆಗಳಲ್ಲಿ ಇದರಲ್ಲೂ ಒಂದು ಆಪ್ಷನ್ ಕೂಡ ಇರುತ್ತೆ. ಗೊತ್ತಾಯ್ತಾ? ಅದಾದಮೇಲಿಂದ ನೆಕ್ಸ್ಟ್ ಇದನ್ನು ತಗೊಂಡಾಗ ಕಂಠಪಾಠಕ್ಕೆ ಪದ್ಯ ಪೂರ್ತಿಗೊಳಿಸಿರಿನಲ್ಲಿ ಅವರು ಇಲ್ಲಿ ಬಸವಣ್ಣನವರ ವಚನಗಳು ಪದ್ಯವನ್ನು ಆರಿಸ್ಕೊಂಡಿದ್ದಾರೆ. ಅದನ್ನು ಹೆಚ್ಚಾಗಿ ಅಭ್ಯಾಸ ಮಾಡಿ ಅದರ ಜೊತೆಗೆ ಬೇರೆ ಪದ್ಯಗಳನ್ನು ಕಲ್ತೀರಿ. ಇದನ್ನು ಚೆನ್ನಾಗಿ ಬರೆದು ಮಾಡಿ ಅಭ್ಯಾಸ ಮಾಡಿದ್ರೆ ಈ ನಮ್ಮ ಮಾಡೆಲ್ ಪೇಪರ್ಗಳ ಪ್ರಕಾರ ಅದೇ ಹೆಚ್ಚಾಗಿ ಬಂದಿದೆ. ಬಸವಣ್ಣನವರ ವಚನಗಳಿಗೇ 4 ಅಂಕಗಳ ಒಂದು ಪದ್ಯಪೂರ್ತಿಗೆ ಮಾತ್ರ ಆ ಪಾಠನ ತೊಗೊಂಡಿದ್ದಾರೆ ಇದರಲ್ಲಿ ಅಂಕ ಹಂಚಿಕೆಯ ರೂಪರೇಷೆಯಲ್ಲಿ. ಅದರಿಂದ ಅದನ್ನು ಹೆಚ್ಚು ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಾ? ನಾನು ಮೊದಲಿಗೆ ಪಾಠದ ಸಂಬಂಧಪಟ್ಟ ಮಾತ್ರ ಮಾಡಿದ್ದೀನಿ, ವಾಕ್ಯ ರಚನೆಗೆ ಸಂಬಂಧಪಟ್ಟಿದ್ದು ಅವುಗಳನ್ನು ಜೊತೆಗೆ ಹೇಳ್ತೀನಿ. ಇನ್ನು ಇಲ್ಲಿಗೆ ಗದ್ಯ ಪದ್ಯ ಪೂರಕ ಪಾಠ, ಪೂರಕಾಧ್ಯಯನದ ಪಾಠಗಳು, ಇದಿಷ್ಟರ ಒಂದು ಅಂಶಗಳು ಕೂಡ ಮುಗಿದ್ರೆ ಇನ್ನು 3 ಅಂಕದ ಪ್ರಶ್ನೆಯಲ್ಲಿ ಒಂದು ಗಾದೆಗೆ ಇರುತ್ತೆ. 2 ಗಾದೆ ಕೊಟ್ಬಿಟ್ಟು ಅಥವಾ ಅಂತ ಕೊಟ್ಟಿರ್ತಾರೆ, ವಿಕಲ್ಪ ಪ್ರಶ್ನೆ ಅದು. ಅದರಲ್ಲಿ ಒಂದು ಗಾದೆಯನ್ನು ವಿಸ್ತರಿಸಿ ಗಾದೆ ಬಗ್ಗೆ ಪೀಠಿಕೆಯನ್ನು ಬರೆದು ಅದು ಯಾವ ಸಂದರ್ಭದಲ್ಲಿ ಬಳಸ್ತಾರೆ, ಅದಕ್ಕೆ ಪೂರಕವಾದ ಒಂದು ವಿಷಯ ಏನು, ಇಷ್ಟನ್ನು ಸೇರಿಸ್ದಂಗೆ ಒಂದು ದೊಡ್ಡ ಪ್ಯಾರಾಗ್ರಾಫ್, 2 ಪ್ಯಾರಾಗ್ರಾಫ್ ಥರ ಮಾಡಿಕೊಂಡು ನೀಟಾಗಿ ಬರೀರಿ. ಗಾದೆಗಳನ್ನು ಬರೆದು ಅಭ್ಯಾಸ ಮಾಡಿ. ಅವರು ಕೆಲವು ಗಾದೆಗಳನ್ನು ಪೇಜ್ ನಂಬರ್ 41 ಭಾಗ 2 ಪಠ್ಯಪುಸ್ತಕದಲ್ಲಿ ಪೇಜ್ ನಂಬರ್ 41ರಲ್ಲಿ ಕೆಲವು ಗಾದೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಇದಲ್ಲದೆ ಬೇರೆ ಬೇರೆ ಕ್ವಶನ್ ಪೇಪರನ್ನು ತಗೊಂಡು ಅವುಗಳಲ್ಲಿ ಬಂದಿರುವ ಗಾದೆಗಳನ್ನು ತಗೊಳ್ಳಿ. 2 ಗಾದೆ ಕೊಟ್ಟಿರ್ತಾರೆ ಅಥವಾ ಅಂತ, ಅದರಲ್ಲಿ ಒಂದು ಗಾದೆಗೆ ವಿಸ್ತರಣೆ ಬರೀಬೇಕು. ಪೀಠಿಕೆ ಬರೆದು ಆ ಗಾದೆಯನ್ನು ಅರ್ಥ ಏನು, ಒಳಾರ್ಥ ಏನು ಮತ್ತು ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ತಾರೆ, ಈ ರೀತಿಯಾದನ್ನು ವಿವರಣೆಯನ್ನು ಕೊಡಬೇಕು. ಅದಾದ ನಂತರ 4 ಅಂಕದ ಪ್ರಶ್ನೆಯಲ್ಲಿ ವಾಕ್ಯ ರಚನೆಗೆ ಸಂಬಂಧಪಟ್ಟಂತೆ ಪ್ರಬಂಧ ಇರುತ್ತೆ. ಪ್ರಬಂಧಕ್ಕೂ ಕೂಡ ನಿಮಗೆ ವಿಕಲ್ಪ ಇರುತ್ತೆ, ಚಾಯ್ಸ್ ಇರುತ್ತೆ. 2 ವಿಷಯಗಳನ್ನು ಕೊಡ್ತಾರೆ. 2 ವಿಷಯಗಳಲ್ಲಿ ಒಂದು ಅಥವಾ ಅಂತ ಕೊಟ್ಟಿರ್ತಾರೆ. ಯಾವುದು ನೀವು ಚೆನ್ನಾಗಿ ಅಭ್ಯಾಸ ಮಾಡಿರ್ತೀರ ಅದನ್ನು ತಗೊಂಡು ಅದು ಅಷ್ಟೇ ಪೀಠಿಕೆ, ವಿವರಣೆ, ಉಪಸಂಹಾರ, ಈ ಥರ ಬೇರೆ ಬೇರೆ ಪ್ಯಾರಾಗ್ರಾಫಲ್ಲಿ
ನೀಟಾಗಿ ಬರೀರಿ. ಒಂದೇ ಕಂಟಿನ್ಯೂಸ್ ಇದರಲ್ಲಿ ತೊಗೊಂಡು ಬರಿಬೇಡಿ, ಪ್ಯಾರಾಗ್ರಾಫಲ್ಲಿ ನೀಟಾಗಿ ಬರೀರಿ. ಪ್ರಬಂಧನೂ ಅಷ್ಟೇ, ಅಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಭಾಗ 2ರಲ್ಲೇ 41ನೇ ಪೇಜಲ್ಲಿ 6 ಪ್ರಬಂಧಗಳನ್ನು ಪಾಠಗಳಲ್ಲೇ ಕೊಟ್ಟಿದ್ದಾರೆ. 6 ಪ್ರಬಂಧವನ್ನು ಬಿಡಿಸಿದಾಗ ಬೇಕಾದಷ್ಟು ಇನ್ನು 8-10 ಪ್ರಬಂಧನೂ ಮಾಡ್ಕೋಬೋದು. ಅದನ್ನು ಆ ರೀತಿ ಆ ಪ್ರಬಂಧಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿಮಗೇ ಗೊತ್ತಾಗುತ್ತೆ. ಅದರ ಜೊತೆಗೆ ದೈನಂದಿನ ದಿನಗಳಲ್ಲಿ ನಾವು ನೋಡ್ತಾ ಇರೋಂತಹ, ಕೇಳ್ತಾ ಇರೋಂತಹ, ತಿಳ್ಕೊಂಡಿರೋಂತಹ ವಿಷಯಗಳನ್ನು ಕುರಿತಂತೆಯೂ ಪ್ರಬಂಧವನ್ನು ಬರಿಬೋದು. ಪ್ರಬಂಧಕ್ಕೂ ಕೂಡ ವಿಕಲ್ಪ ಇರುತ್ತೆ, ಆಯಿತಲ್ಲ. ಈ ರೀತಿಯಾಗಿ ಒಂದು 4 ಅಂಕದಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ತಗೊಂಡಾಗ ವಾಕ್ಯ ರಚನೆಗೆ ಸಂಬಂಧಪಟ್ಟಂತೆ ಪತ್ರಲೇಖನ ಬರುತ್ತೆ. ಪತ್ರಲೇಖನವೂ ಕೂಡ ವಿಕಲ್ಪ ಅಂದರೆ ಚಾಯ್ಸ್ ಇರೋವಂಥದ್ದು. ಒಂದು ಸಂಪೂರ್ಣವಾಗಿ ಪತ್ರಲೇಖನದಲ್ಲಿ ನಿಮಗೆ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಇದು ವೈಯಕ್ತಿಕ ಪತ್ರ. ತಂದೆಗೆ ಪತ್ರ, ತಾಯಿಗೆ ಪತ್ರ, ಅಣ್ಣ, ಅಕ್ಕ, ತಮ್ಮ, ತಂಗಿ, ಗೆಳತಿ, ಈ ರೀತಿಯಾಗಿ ಬರೆಯುವಂತಹ ಒಂದು ಪತ್ರ ವೈಯಕ್ತಿಕ ಪತ್ರ ಇರುತ್ತೆ. ಅಥವಾನಲ್ಲಿ ಅರ್ಜಿ ಪತ್ರ ಇರುತ್ತೆ. ಅರ್ಜಿ ಪತ್ರದಲ್ಲಿ ರಜೆ ಚೀಟಿ ಬರ್ಬೋದು, ವರ್ಗಾವಣೆ ಪತ್ರವನ್ನು ಕೋರಿ ಮನವಿ ಸಲ್ಲಿಸ್ಬೋದು, ಆಯ್ತಲ್ಲ. ಇನ್ನು ಬೇರೆ ಬೇರೆ ಒಂದು ನಗರ ಪಾಲಿಕೆಗೆ ಪತ್ರ ಬರೆಯೋದು, ವಿದ್ಯುತ್ ಶಕ್ತಿಯ ಇಲಾಖೆಗೆ ಪತ್ರ ಬರೆಯೋದು, ಪತ್ರಿಕಾಲಯಕ್ಕೆ ಪತ್ರ ಬರೆಯೋದು, ಆಯಿತಾ. ಯಾವುದಾದ್ರು ಈ ರೀತಿಯಾದಂತಹ ಒಂದು ಬುಕ್ ಪಬ್ಲಿಕೇಶನ್ ಅವರಿಗೆ ಸಂಬಂಧಪಟ್ಟಂತೆ ಪತ್ರವನ್ನು ಬರೆಯೋದು, ಇದೆಲ್ಲನೂ ಇರುತ್ತೆ. ಪತ್ರಕ್ಕೂ ಕೂಡ ಚಾಯ್ಸ್ ಇರುತ್ತೆ. ನೀವು ಯಾವುದಾದರೂ ಒಂದು ಪತ್ರದ ಕ್ರಮವನ್ನು ಅಭ್ಯಾಸ ಮಾಡಿಬಿಟ್ರೆ ಸಾಕು. ಎರಡೆರಡನ್ನೂ ಕಲ್ತ್ಕೊಂಡು ವೈಯಕ್ತಿಕ ಪತ್ರ ಬರೆಯುವಾಗ ಈ ಒಂದು ಕ್ರಮದಲ್ಲಿ ಬರೆಯೋದು, ಎಲ್ಲಿಂದ ಬರಬೇಕು, ಎಲ್ಲಿಗೆ ಬರುತ್ತೆ, ಅದು ಒಂದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅರ್ಜಿನಾರ ಅಭ್ಯಾಸ ಮಾಡಿರ್ಬೋದು ಮತ್ತು ವೈಯಕ್ತಿಕ ಪತ್ರನಾರ ಅಭ್ಯಾಸ ಮಾಡಿರ್ಬೋದು. ಒಂದನ್ನು ನೀವು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದರೆ ಅದು ನಿಮಗೆ ತುಂಬ ಅನುಕೂಲ ಕೊಡುತ್ತೆ. ಯಾಕೆ ಅಂದರೆ ಇವಾಗ ವೈಯಕ್ತಿಕ ಪತ್ರ ಒಂದು ಅರ್ಧ ಓದಿರ್ತೀರ, ಅರ್ಜಿ ಒಂದಿಷ್ಟು ಓದಿರ್ತೀರ. ವೈಯಕ್ತಿಕ ಪತ್ರದಲ್ಲಿ ಅರ್ಜಿ ಥರ ಬರೆದು ಬಿಡೋದು, ಇಂದಾಗೆ, ಮಾನ್ಯರೇ, ಆ ಥರ ವಿಷಯ, ಈ ಥರ ಎಲ್ಲ ಬರ್ಕೊಂಡು ಹೋದರೆ ಅದು ವೈಯಕ್ತಿಕ ಪತ್ರದಲ್ಲಿ ಆ ಥರ ಬರೆದ್ರೆ ಫಾರ್ಮೇಟೇ ತಪ್ಪಾಗುತ್ತೆ. 2-3 ಅಂಕಗಳು ಅಲ್ಲೇ ಹೊಟ್ಟೋಗುತ್ತೆ 5 ಅಂಕಗಳಲ್ಲಿ. ಹಾಗೆ ಮಾಡ್ಕೋಬಾರ್ದು. ಅದಕ್ಕೆ ಯಾವುದಾದ್ರೂ ಒಂದನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ. ಎರಡೂ ಚೆನ್ನಾಗಿ ಗೊತ್ತಿರೋರು ಸಮಸ್ಯೆ ಇಲ್ಲ. ಯಾರು ಸ್ವಲ್ಪ ಪಾಸಿಂಗ್ ಪ್ಯಾಕೇಜ್ ಇತ್ಯಾದಿಗಳಲ್ಲಿ ಅಭ್ಯಾಸ ಮಾಡ್ತೀರಾ ಅವರು ವೈಯಕ್ತಿಕ ಪತ್ರ ಮಾಡಿ ಅಥವಾ ಅರ್ಜಿ ಪತ್ರವನ್ನು ಅಭ್ಯಾಸ ಮಾಡಿ. ಆ ರೀತಿಯಾಗಿ ನೋಡ್ಕೊಳ್ಳಿ. ಆವಾಗ 5 ಅಂಕದ ಪ್ರಶ್ನೆಗಳಲ್ಲಿ ವಿಕಲ್ಪ ಇರ್ತದೆ. ಈ ರೀತಿ ಚಾಯ್ಸ್ ಇರೋದು ಎಲ್ಲೆಲ್ಲಿ? 3 ಅಂಕದ ಪ್ರಶ್ನೆಗಳಲ್ಲಿ 1ರಲ್ಲಿ ಗಾದೆನಲ್ಲಿ ಚಾಯ್ಸ್ ಇರುತ್ತೆ. 4 ಅಂಕದ ಪ್ರಶ್ನೆಗಳಲ್ಲಿ 3ರಲ್ಲಿ ಚಾಯ್ಸ್ ಇರುತ್ತೆ. 10 ವಾಕ್ಯದ ಉತ್ತರದಲ್ಲಿ ಚಾಯ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ಪದ್ಯಪೂರ್ತಿನಲ್ಲೂ ಚಾಯ್ಸ್ ಇರುತ್ತೆ ಮತ್ತು ಪ್ರಬಂಧದಲ್ಲೂ ಚಾಯ್ಸ್ ಇರುತ್ತೆ. 4 ಅಂಕದ ಪ್ರಶ್ನೆಗಳಲ್ಲಿ ಇನ್ನೊಂದು ಪ್ರಶ್ನೆ ಬರಬೇಕು. ಮೊದಲೇ ಹೇಳಿದ್ದೆ ನೋಡಿ, 4-4ಲಿ 16 ಬರಬೇಕು. ಇನ್ನೊಂದು ಯಾವುದು? ಅಪಠಿತ ಗದ್ಯ. ಅಪಠಿತ ಗದ್ಯವನ್ನು ಪ್ರಾರಂಭದಲ್ಲೇ ಹೇಳಿದ್ದೀನಿ. ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಅಲ್ಲೇ ಉತ್ತರ ಇರುತ್ತೆ, ಅದನ್ನು ಗುರುತಿಸ್ಬಿಟ್ಟು ಆರಿಸ್ಕೊಂಡು ಬರಿಬೇಕು. ಇದು ಆ ಒಂದು ಮೇನ್ಗೆ ಮಾತ್ರ ಚಾಯ್ಸ್ ಇಲ್ಲ. ಇನ್ನು 3 4 ಮಾರ್ಕ್ಸ್ದು 4 ಅಂಕದ ಪ್ರಶ್ನೆಗಳಲ್ಲಿ 3ರಲ್ಲಿ ನಿಮಗೆ ಚಾಯ್ಸ್ ಇದೆ, ಆಯಿತಾ. ಒಂದು 10 ವಾಕ್ಯದ ಉತ್ತರದಲ್ಲೂ ಚಾಯ್ಸ್ ಇದೆ. ಅದಾದಮೇಲಿಂದ ಪದ್ಯಪೂರ್ತಿಗೊಳಿಸಿನಲ್ಲಿ ಚಾಯ್ಸ್ ಇದೆ ಮತ್ತು ಪ್ರಬಂಧದಲ್ಲೂ ಕೂಡ ಚಾಯ್ಸ್ ಇರುತ್ತೆ. 5 ಅಂಕದ ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ವಿಕಲ್ಪ ಪ್ರಶ್ನೆ ಇರುತ್ತೆ, ಚಾಯ್ಸ್ ಇರೋವಂಥದ್ದು. ಅದು ಪತ್ರಲೇಖನ. ಈಗ ತಾನೇ ಹೇಳಿದ ಹಾಗೆ ವೈಯಕ್ತಿಕ ಪತ್ರ ಅಥವಾ ಅರ್ಜಿ 2ನೇ ಕೇಳಿರ್ತಾರೆ. 2ರದ್ದು ಫಾರ್ಮೇಟನ್ನು ಚೆನ್ನಾಗಿ ತಿಳ್ಕೊಂಡು ಸ್ವಂತ ವಾಕ್ಯಗಳಲ್ಲಿ ಬರೆಯೋದು. ಗಾದೆ ಆಗ್ಬೋದು, ಪ್ರಬಂಧ ಆಗ್ಬೋದು, ಪತ್ರಲೇಖನ, ಈ 3ರಲ್ಲೂ ಕೂಡ ನಿಮಗೆ ಕನ್ನಡ ಭಾಷೆಯ ಮೇಲೆ ಎಷ್ಟು ಹಿಡಿತಾ ಇದೆ, ಎಷ್ಟು ಚೆನ್ನಾಗಿ ನೀವು ವಾಕ್ಯಗಳನ್ನು ರಚನೆ ಮಾಡ್ತೀರಾ, ಯಾವ ರೀತಿಯಲ್ಲಿ ಭಾಷೆಯನ್ನು ಬಳಸ್ಕೊಳ್ತೀರಾ, ಭಾಷೆಯ ಸೊಬಗನ್ನು ಯಾವ ರೀತಿ ನೀವು ವ್ಯಕ್ತಪಡಿಸ್ತೀರಾ, ಇದು ತುಂಬ ಮುಖ್ಯವಾಗಿ ಬರುತ್ತೆ. ಆದ್ದರಿಂದ ಅವುಗಳನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಈ ರೀತಿ ಸಂಪೂರ್ಣವಾದ ಒಂದು ರೂಪುರೇಷೆ ಅನ್ನೋದು ಹೀಗೆ ಇದೆ. ಎಷ್ಟು ಹಿಂದಿನ ವರ್ಷಗಳಿಗಿಂತ ಈ ವರ್ಷದ ಒಂದು ವಾಕ್ಯ ಹಂಚಿಕೆಯ ಕ್ರಮ ಮತ್ತು ಇದೇ ಪಾಠಕ್ಕೆ ಇದೇ ಥರದ ಪ್ರಶ್ನೆಗಳು ಬರುತ್ತೆ. ಇದೆಲ್ಲನೂ ನೀವು ಮತ್ತು ಅಧ್ಯಾಪಕ ವರ್ಗದವರು ಊಹಿಸೋದಕ್ಕೆ ಮತ್ತು ಅದರಲ್ಲಿ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಇರೋದರಿಂದ ಸಂಪೂರ್ಣವಾಗಿ ಚೆನ್ನಾಗಿ ಬರೆದು ಅಕ್ಷರ ದೋಷಗಳಿಲ್ಲದೆ ತಪ್ಪಿಲ್ಲದಂತೆ ಬರೆದಲ್ಲಿ
ನೀವು ಸಂಪೂರ್ಣವಾಗಿ ಉನ್ನತ ಅಂಕಗಳನ್ನು ಪಡ್ಕೊಳ್ಬೋದು ಅನ್ನೋದರಲ್ಲಿ ಯಾವುದೇ ವಿಧವಾದ ಸಂದೇಹವೂ ಕೂಡ ಇಲ್ಲ. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ನಿಮ್ಮ ಹತ್ರ ಆ ಘಟಕವಾರು ಅಂಕ ಹಂಚಿಕೆ ಇದೆಯಲ್ಲ, ಇದು KSEAB ಬೋರ್ಡ್ಗೆ ಹೋದರೆ ಅದರಲ್ಲಿ ಸಿಗುತ್ತೆ. SSLC ಬೋರ್ಡಿನ ವೆಬ್ಸೈಟಲ್ಲಿದೆ. ಶಾಲೆಗಳಲ್ಲೂ ಕೂಡ ನಿಮಗೆ ಕೊಟ್ಟಿರ್ತಾರೆ. ಕೊಟ್ಟಿಲ್ಲದೆ ಇದ್ರೂ ನೀವು ಅಲ್ಲಿ ವೆಬ್ಸೈಟಿಂದ ತೊಗೊಳ್ಬೋದು. ಎಲ್ಲ ಸಬ್ಜೆಕ್ಟದು ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಇಟ್ಕೊಂಡಿರಬೇಕು. ಮತ್ತು ಅದೇ ರೀತಿಯಲ್ಲಿ ಮಾಡೆಲ್ ಪೇಪರ್ ಯಾವ್ದು ಬಂದಿದೆ ಆ ಮಾಡೆಲ್ ಪೇಪರ್ ಪ್ರಿಂಟೌಟನ್ನು ಕೂಡ ನೀವುಗಳು ಇಟ್ಕೊಂಡಿರಬೇಕು. ತುಂಬ ಮುಖ್ಯ ಅದು. ಮಾಡೆಲ್ ಪೇಪರ್ ಪ್ರಿಂಟೌಟ್ ಇದೆಯಲ್ಲ, ಅವುಗಳು ಕೂಡ ತುಂಬ ಮುಖ್ಯ. ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ SSC ಬೋರ್ಡ್ನವರು ಬಿಟ್ಟಿರುವಂತಹ ಮಾಡೆಲ್ ಪೇಪರ್ಗಳು ಇದೇ ರೂಪರೇಷೆಯನ್ನು ಇಟ್ಕೊಂಡು ನೋಡ್ಕೋಬೋದು. ಅದನ್ನು ನೀವು ಅನುಸಾರವಾಗಿ ಅಭ್ಯಾಸವನ್ನು ಮಾಡ್ಬೋದು. ಉನ್ನತ ಅಂಕಗಳನ್ನು 80ಕ್ಕೆ 80 ಅಂಕಗಳನ್ನು ಪಡ್ಕೊಳ್ಬೇಕು ಅಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ 5 ಅಂಕ, 4 ಅಂಕ, 3 ಅಂಕ ಆ ಥರ ಕ್ರಮಬದ್ಧವಾಗಿ ಅಳವಡಿಸ್ಕೊಂಡು ಬನ್ನಿ. ಅದೇ ಥರ ಅಭ್ಯಾಸ ಮಾಡಿಕೊಂಡು ಬನ್ನಿ. ಜನವರಿ ಅಷ್ಟೊತ್ತಿಗೆ ಒಂದು 10 ಸಲ ರಿವಿಷನ್ ಆಗೋ ಹಾಗೆ ಮಾಡ್ಕೊಳ್ಳಿ. ಆ ರೀತಿಯಾಗಿ ಪ್ರತಿಯೊಂದನ್ನು ನೀವು ಈ ರೀತಿ ಅಳವಡಿಸ್ಕೊಂಡು ಹೋದರೆ ಅದರಲ್ಲಿ ಸಂಪೂರ್ಣವಾದ ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಯಾವುದೇ ವಿಧವಾದ ತೊಂದರೆಯೂ ಕೂಡ ಇರೋದಿಲ್ಲ. ಈ ರೀತಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 30 ಇದ್ದು ಅಂಕಗಳು ಹಂಚಿಕೆಯಾಗಿರೋದು ಒಟ್ಟು 80 ಅಂಕಗಳಿದೆ. ಇದನ್ನು ನೀವು ಆ ಒಂದು ಅಂಕ ಹಂಚಿಕೆಯ ಕ್ರಮ ಅನ್ನೋದಿದೆಯಲ್ಲ ಅದನ್ನ ಇಟ್ಕೊಳ್ಳಿ. ಅದ್ರ ಪ್ರಕಾರನೇ ಮೊದಲಿಗೆ ಅಭ್ಯಾಸ ಮಾಡಿ. ಜನವರಿ ಒಳಗಡೆ ಇಲ್ಲಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿ. ಉಳಿದಿದ್ದನ್ನೆಲ್ಲವನ್ನು ಕೂಡ ನಂತರ ಅಭ್ಯಾಸ ಮಾಡಿ. ಹೆಚ್ಚೆಚ್ಚು ಪಠ್ಯಪುಸ್ತಕವನ್ನು ನೀವು ಬಳಸ್ತಾ ಹೋದಷ್ಟು ನಿಮಗೆ ಅದರ ಸಂಪೂರ್ಣವಾದ ಅರಿವು ಉಂಟಾಗುತ್ತೆ. 2025-26ನೇ ಸಾಲಿನ SSLC ಪರೀಕ್ಷೆಯನ್ನು ಎದುರಿಸಿರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳನ್ನು ಸಮರ್ಪಿಸುತ್ತಾ ಎಲ್ಲರೂ ಕೂಡ ಉನ್ನತ ಅಂಕಗಳನ್ನು ಪಡ್ಕೊಳ್ಳಿ. ಬೋರ್ಡ್ನವರು ಈ ವರ್ಷ ಮಾಡಿರುವಂತಹ ಅಂಕ ಹಂಚಿಕೆಯ ಕ್ರಮ ಮತ್ತು ಅದೇ ರೀತಿಯಲ್ಲಿ 13 ಅಂಕಗಳನ್ನು ಪಡ್ಕೊಂಡಾಗನೇ ಉತ್ತೀರ್ಣರಾಗುವಂಥದ್ದು, ಇದೆಲ್ಲವನ್ನು ಉಪಯೋಗಿಸ್ಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ಉನ್ನತ ಅಂಕಗಳನ್ನು ಪಡ್ಕೊಳ್ಳಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ. ಜ್ಞಾನಧ್ವನಿ 90.8 FM ಈ ದಿನ ತೃತೀಯ ಭಾಷೆ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯ ರೂಪುರೇಷೆಯ ಚರ್ಚೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಜ್ಞಾನಧ್ವನಿ ರೇಡಿಯೋ ಸಂಸ್ಥೆಗೂ ಹಾಗೂ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೂ ಕೂಡ, ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸುತ್ತಾ ಇಂದಿನ ತೃತೀಯ ಭಾಷೆ ಕನ್ನಡದ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ವಂದನೆಗಳು.